ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಚನಾ ರವಿಕುಮಾರ್. ಇವತ್ತು ವರ್ಲ್ಡ್ ಸೆಕ್ಷುವಲ್ ಹೆಲ್ತ್ ಡೇ. ಪ್ರತಿ ವರ್ಷ ಈ ದಿನದಲ್ಲಿ ಒಂದು ಥೀಮ್ ಇರುತ್ತೆ. ಈ ವರ್ಷದ ಥೀಮ್ ಅಂತಂದರೆ ಸೆಕ್ಷುವಲ್ ರೈಟ್ಸ್, ಸೆಕ್ಷುವಲ್ ಆ್ಯಂಡ್ ರಿಪ್ರೊಡಕ್ಟಿವ್ ರೈಟ್ಸ್, LGBTQ, ಅಡಾಲಸೆನ್ಸ್ ರೈಟ್ಸ್ ಮತ್ತು ಸೋಷಿಯಲ್ ಜಸ್ಟಿಸ್ ಬಗ್ಗೆ ಅವೇರ್ನೆಸ್ ಮೂಡಿಸೋದೇ ಇದರ ಉದ್ದೇಶ ಆಗಿರುತ್ತೆ. ಇವತ್ತು ಈ ವಿಷಯವಾಗಿ ಮಾತಾಡೋಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪದ್ಮಿನಿ ಪ್ರಸಾದ್. ಇವರು ಪ್ರಖ್ಯಾತ ಪ್ರಸೂತಿ ತಜ್ಞರು, ಸ್ತ್ರೀರೋಗ ತಜ್ಞರು ಹಾಗೂ ಕರ್ನಾಟಕದ ಮೊದಲ ಮಹಿಳಾ ಲೈಂಗಿಕ ತಜ್ಞರು. ಜೊತೆಗೆ ಇವರು ಫೌಂಡರ್ ಪ್ರೆಸಿಡೆಂಟ್ ಭರವಸೆ ಚಾರಿಟಬಲ್ ಟ್ರಸ್ಟ್ ಮತ್ತು ಪ್ರೆಸಿಡೆಂಟ್ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಬೆಂಗಳೂರು ಬ್ರಾಂಚ್ಗೆ ಮತ್ತು ವೈಸ್ ಪ್ರೆಸಿಡೆಂಟ್ ಕೌನ್ಸಿಲ್ ಆಫ್ ಸೆಕ್ಸ್ ಎಜುಕೇಷನ್ ಆ್ಯಂಡ್ ಪೇರೆಂಟ್ಹುಡ್ ಇಂಟರ್ನ್ಯಾಷನಲ್ ಮತ್ತು ಮೆಂಬರ್ ವರ್ಲ್ಡ್ ಅಸೋಸಿಯೇಷನ್ ಆಫ್ ಸೆಕ್ಸುವಲ್ ಹೆಲ್ತ್, ಇಂಟರ್ನ್ಯಾಷನಲ್ ಸೊಸೈಟಿ ಆಫ್ ಸೆಕ್ಷುವಲ್ ಮೆಡಿಸಿನ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಮೊದಲನೇದಾಗಿ ನಾವು ಇವತ್ತು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಮಾತಾಡ್ತಾ ಇದ್ದೀವಿ. ಸೆಕ್ಸ್ ಅಂದ್ರೆ ಜನಕ್ಕೆ ಒಂದು ನೆಗೆಟಿವ್ ಕಲ್ಟ್, ಒಂಥರ ನೆಗೆಟಿವಿಟಿ ಜಾಸ್ತಿ, ಬರೀ ಬಿಹೈಂಡ್ ದ ಡೋರ್ಸ್ ಅನ್ನೋ ಥರನೇ ಇರುತ್ತೆ. ಅದ್ರ ಬಗ್ಗೆ ಹೋಗಿ ಸೈಂಟಿಫಿಕ್ ಆಗಿ ಎಜುಕೇಟ್ ಮಾಡೋರ ಸಂಖ್ಯೆ ತುಂಬಾ ಕಮ್ಮಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ ಡಾಕ್ಟರ್? ಫಸ್ಟ್ ಆಫ್ ಆಲ್ ಸೆಕ್ಷುವಲ್ ಎಜುಕೇಷನ್ ಬಗ್ಗೆನೇ ಏನು ಹೇಳ್ತೀರಾ? ಸೆಕ್ಸ್ ಅಂದರೆ ಏನು ಅಂತ ಹೇಳ್ತೀರಾ? ಇವತ್ತು ಸೆಪ್ಟೆಂಬರ್ 4ನೇ ತಾರೀಕು ವರ್ಲ್ಡ್ ಸೆಕ್ಷುವಲ್ ಹೆಲ್ತ್ ಡೇ ಅಂತ ಪ್ರಪಂಚದಾದ್ಯಂತ ಇದನ್ನು ಇವತ್ತು ಆಚರಿಸ್ತಾ ಇದ್ದಾರೆ. ಎಲ್ಲರಿಗೂ ಒಂದು ವಿಶ್ವ ಲೈಂಗಿಕ ಆರೋಗ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಅದನ್ನು ನಾನು ಹೇಳಬೇಕು. ಈ ದಿವಸ ಬಹಳ ಮುಖ್ಯವಾಗಿ ನಾವು ಜನರಲ್ಲಿ ಯಾವ ರೀತಿ ಸರಿಯಾದ ಒಂದು ವೈಜ್ಞಾನಿಕ ಮಾಹಿತಿ ಕೊಟ್ಟು ಅವರಲ್ಲಿ ಅರಿವು ಮೂಡಿಸೋದು ಒಂದು ಬಹಳ ದೊಡ್ಡ ಕೆಲಸ ಆಗಿದೆ. ಈ ಸಲದ ಒಂದು ಥೀಮ್ ಅಥವಾ ಘೋಷವಾಕ್ಯ ಅಂತ ನಾವೇನು ಹೇಳ್ತೀವಿ, ಅದಕ್ಕೆ ಸೆಕ್ಷುವಲ್ ಜಸ್ಟಿಸ್ ವಾಟ್ ವಿ ಕ್ಯಾನ್ ಡೂ ಅಂತ. ನೀವು ಲೈಂಗಿಕ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿದರೆ ಅದನ್ನು ನಾವು ಏನು ಮಾಡ್ಬೋದು, ಯಾವ ರೀತಿನಲ್ಲಿ. ಯಾಕಂದರೆ ಈ ಲೈಂಗಿಕ ಆರೋಗ್ಯ ಅಥವಾ ಲೈಂಗಿಕತೆ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟಂತೆ ನಿಮ್ಮ ಪ್ರತಿ ವ್ಯಕ್ತಿಗೂ ಒಂದು ಹಕ್ಕುಗಳಿದೆ. ಆ ವ್ಯಕ್ತಿ ಯಾವುದೇ ವಯಸ್ಸಿನವರಾಗಿರ್ಬೋದು, ಯಾವುದೇ ಜನಾಂಗದವರಾಗಿರ್ಬೋದು, ಪ್ರಪಂಚದ ಯಾವುದೇ ಮೂಲೆಯಲ್ಲಿರ್ಬೋದು, ಪ್ರತಿ ವ್ಯಕ್ತಿಗೂ ಕೂಡ ಅವರ ಒಂದು ಲೈಂಗಿಕತೆ ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು, ಅಥವಾ ಟ್ರಾನ್ಸ್ಜೆಂಡರ್ ಆಗಿರ್ಬೋದು, ಲೈಂಗಿಕ ಅಲ್ಪಸಂಖ್ಯಾತರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಇದು ಬೇಸಿಕ್ ಹ್ಯೂಮನ್ ರೈಟ್ ಅಥವಾ ಒಂದು ಯಾವ ರೀತಿ ಒಂದು ಪ್ರತಿ ವ್ಯಕ್ತಿಗೂ ಒಂದು ಮೂಲಭೂತ ಹಕ್ಕಿರತ್ತಲ್ಲ, ಇದು ಕೂಡ ಒಂದು ಹಕ್ಕುಗಳಲ್ಲಿ ಒಂದು ಅಂತ. ಆದ್ದರಿಂದ ಪ್ರತಿ ವ್ಯಕ್ತಿನೂ ಕೂಡ ಯಾವುದೇ ತೊಂದರೆ, ತಕರಾರಿಲ್ಲದೆ, ಮುಜುಗರ ಇಲ್ಲದೆ, ಅವಮಾನ ಇಲ್ಲದೆ ಅಥವಾ ಭೇದ ಭಾವ ಎಣಿಸದೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಸರಿಯಾದ ಆರೋಗ್ಯಕರ ಲೈಂಗಿಕ ಆರೋಗ್ಯ ಪ್ರತಿಯೊಬ್ಬರಿಗೂ ಸಿಗಬೇಕು. ಅದ್ರ ಬಗ್ಗೆ ಮಾಹಿತಿ ದೊರಕಬೇಕು ಮತ್ತು ಅದಕ್ಕೆ ಸರಿಯಾದ ಒಂದು ಆರೋಗ್ಯ ಸೇವೆ ಆ ನಿಟ್ಟಿನಲ್ಲಿ ಪ್ರತಿಯೊಂದು ಕೂಡ ಪ್ರತಿ ವ್ಯಕ್ತಿಗೂ ತಲುಪಿದಾಗ ಎಲ್ಲ ವ್ಯಕ್ತಿಗಳು ಕೂಡ ಅವರ ದೇಹಕ್ಕೆ ಸಂಬಂಧಪಟ್ಟಂತೆ ಮತ್ತು ಸಂತಾನೋತ್ಪತ್ತಿ ವಿಷಯಗಳಾಗಿರ್ಬೋದು, ಗರ್ಭ ನಿರೋಧದ ಬಗ್ಗೆ ಇರ್ಬೋದು, ಅಥವಾ ಯಾವುದೇ ಪ್ರೆಗ್ನೆನ್ಸಿ, ಡೆಲಿವರಿ, ಇದು ಯಾವುದೇ ವಿಷಯಗಳನ್ನು ನಾವು ತಗೊಂಡ್ರೆ ಲೈಂಗಿಕತೆಯ ಅವಿಭಾಜ್ಯ ಅಂಗಗಳಿಗೆ ಏನೇನು ಸಂಬಂಧಪಟ್ಟಿದೆಯೋ ಅದನ್ನು ಸರಿಯಾದ ಅವರೇ ಒಂದು ವ್ಯಕ್ತಿಗತವಾಗಿ ಒಂದು ನಿರ್ಧಾರ ತೆಗೆದುಕೊಳ್ಳೋದು. ಅಂದರೆ ಡಿಸಿಷನ್ ಮೇಕಿಂಗ್, ನಿಮ್ಮ ದೇಹದ ಬಗ್ಗೆ, ನಿಮ್ಮ ಪ್ರೆಗ್ನೆನ್ಸಿ, ಚೈಲ್ಡ್ ಬರ್ತ್, ನಿಮ್ಮ ರೀಪ್ರೊಡಕ್ಟಿವ್ ರೈಟ್ಸ್ ಬಗ್ಗೆ, ಅಥವಾ ನೀವು ಕಾಂಟ್ರಸೆಪ್ಷನ್, ಇದೆಲ್ಲದ್ರ ಬಗ್ಗೆ ನಿರ್ಧಾರ ತಗೊಳ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಸರಿಯಾದ ಒಂದು ಅರಿವು ಮೂಡಿಸ್ಬೇಕು, ಒಂದು ಸರಿಯಾದ ಮಾಹಿತಿ ಸಿಗಬೇಕು. ಅದಕ್ಕೆ ಅವ್ರಿಗೆ ಆ ಮಾಹಿತಿ ತಲುಪೋಕ್ಕೂ ಅವಕಾಶ ಇರಬೇಕು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವುದು ನಿಜವಾದ ಒಂದು ಮಾಹಿತಿ, ಸೈಂಟಿಫಿಕ್ ಅಥವಾ ಮೆಡಿಕಲ್ ಇನ್ಫಾರ್ಮೇಷನ್ ಇದೆಯಾ, ಅಥವಾ ಇದು ನಮ್ಗೆ ತಿಳಿದಿರೋದು ಅಥವಾ ಇದರೊಳಗೆ ಬರ್ತಿರೋದು ನಿಜಾನ ಸುಳ್ಳಾನ ಹೇಳಕ್ಕೆ ಗೊತ್ತಾಗಲ್ಲ. ಹಾಗಾಗಿ ನಮ್ಮ ಯುವಜನಾಂಗ, ಅದರೊಳಗೂ ಹದಿಹರಿಯದವರು ಬಹಳಷ್ಟು ತೊಂದರೆಗೆ ಒಳಗಾಗ್ತಾ ಇದ್ದಾರೆ. ಈ ಆರೋಗ್ಯಕರ ಲೈಂಗಿಕತೆ ಬಗ್ಗೆ ಅವ್ರಿಗೆ ಸಿಗ್ತಿರೋದೆಲ್ಲ ಬರೀ ಇಂತಹ ಒಂದು ಪೋರ್ನೋಗ್ರಫಿಕ್ ಲಿಟ್ರೇಚರು, ಬ್ಲೂ ಫಿಲ್ಮ್ಸು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಬರುತ್ತೆ. ಹಾಗಾಗಿ ಏನಾಗುತ್ತೆ, ಅವ್ರಿಗೆ ಆ ವಯಸ್ಸಿನಲ್ಲಿ ಅರಳ್ತಾ ಇರೋವಂಥ ಈ ಲೈಂಗಿಕ ಭಾವನೆಗಳನ್ನು ಹೇಗೆ ಹಿಡಿತದಲ್ಲಿ ಇಟ್ಕೊಳ್ಬೇಕು, ತೊಂದರೆಗೆ ಹೇಗೆ ಒಳಗಾಗಬಾರ್ದು ಅನ್ನೋದೇ ಒಂದು ದೊಡ್ಡ ಕಷ್ಟ ಆಗಿದೆ. ಅದು ನಮಗೆ ಮುಖ್ಯ ಆಗತ್ತೆ. ಬಟ್ ಇವಾಗ ವರ್ಲ್ಡ್ ಹೆಲ್ತ್ ಸೆಕ್ಷುವಲ್ ಡೇ ಆಗಿರೋದ್ರಿಂದ ಇಂಡಿಯನೈಸ್ಡ್ ವೇ ಆಫ್ ತೊಗೊಂಡ್ರೆ ನಮ್ಮ ದೇಶದಲ್ಲಿ ಬೇಕಾದಷ್ಟು ಟ್ಯಾಬೂಸ್ ಇದೆ, ಕಲ್ಚರಲ್ ಡಿಫ್ರೆನ್ಸಸ್ ಇದೆ. ಸೊ ಇಂಡಿಯನೈಸ್ಡ್ ವೇ ಅಲ್ಲಿ ಹೇಗೆ ಆಗುತ್ತೆ ಡಾಕ್ಟರ್, ಹೇಗೆ ಮಾಡ್ಬೋದು? ಕರೆಕ್ಟು. ಯಾವುದೇ ನಾವು ಒಂದು ಸೆಕ್ಷುಯಾಲಿಟಿ ಎಜುಕೇಷನ್ ಅಂತ ಮಾತಾಡ್ತೀವಿ, ಲೈಂಗಿಕ ಶಿಕ್ಷಣದ ಬಗ್ಗೆ. ಯಾವುದೇ ಒಂದು ಲೈಂಗಿಕ ಶಿಕ್ಷಣ ನಾವು ಹೇಳಬೇಕಾದ್ರೆ ಆಯಾ ವಯಸ್ಸಿಗೆ ಅನುಗುಣವಾಗಿ, ಅಲ್ಲಿನ ಅಲ್ಲಿ ಸಂಸ್ಕೃತಿಗೆ ಅನುಗುಣವಾಗಿ
ಎಷ್ಟು ಬೇಕೋ ಏನು ಬೇಕೋ ಅವರ ತಿಳುವಳಿಕೆಗೆ ಅನುಗುಣವಾಗಿ ನಾವು ಕೊಡೋ ಅಂಥ ಲೈಂಗಿಕ ಶಿಕ್ಷಣ. ಎಷ್ಟೋ ಸಲ ಬಹಳಷ್ಟು ತಪ್ಪು ತಿಳುವಳಿಕೆಗಳಿಗೆ ಯಾಕೆ ಆಗ್ತಾ ಇದೆ ಅಂತ ಹೇಳಿದರೆ, ಲೈಂಗಿಕ ಶಿಕ್ಷಣ ಅಂದ ತಕ್ಷಣ ಕೆಲವರು ಜನರು ತಿಳ್ಕೊಳ್ಳೋದು ಅಥವಾ ಅದನ್ನು ಪಾಲಿಸಿ ಮೇಕರ್ಸ್ ಅವರೆಲ್ಲ ತಿಳ್ಕೊಳ್ಳೋದು ಏನಂತ ಹೇಳಿದರೆ, ಇದು ಸಂಭೋಗದ ಬಗ್ಗೆ ನಮ್ಮ ಮಕ್ಳಿಗೆ ತಿಳಿಸ್ಬಿಟ್ಟು ನಮ್ಮ ಮಕ್ಕಳನ್ನ ಹಾಳು ಮಾಡಿಬಿಡ್ತಾರೆ, ಮತ್ತಷ್ಟು ಅವರು ಲೈಂಗಿಕತೆ ಬಗ್ಗೆ ಕೆಟ್ಟ ಕೆಲಸ ಮಾಡೋಕ್ಕೆ ಪ್ರಚೋದನೆ ಕೊಡ್ತಾರೆ ಇವರು ಅನ್ನೋ ಒಂದು ತಪ್ಪು ತಿಳುವಳಿಕೆ ಇದೆ. ಆ ತಪ್ಪು ತಿಳುವಳಿಕೆಗಳಿಂದ ಹೊರಗೆ ಬರಬೇಕು. ಇದನ್ನು ಅರ್ಥ ಮಾಡ್ಕೋಬೇಕಂದ್ರೆ ಫಸ್ಟು ನಾವು ಸೆಕ್ಶುಯಾಲಿಟಿ ಅಂದರೆ ಏನು, ನಾವು ಸೆಕ್ಶುಯಾಲಿಟಿ, ಸೆಕ್ಸ್ ಆ್ಯಂಡ್ ಸೆಕ್ಶುಯಾಲಿಟಿ ಎರಡಕ್ಕೂ ಅದರೊಳಗೆ ವ್ಯತ್ಯಾಸ ಇದೆ. ಸೆಕ್ಸ್ ಅಂತ ಹೇಳಿದರೆ ಒಂದನ್ನ ಲಿಂಗಕ್ಕೆ ಗಂಡು ಹೆಣ್ಣು ಅಂತ ನಾವು ಹೇಳೋದು, ಅಥವಾ ಟ್ರಾನ್ಸ್ಜೆಂಡರ್ ಲಿಂಗಕ್ಕೆ ಹೇಳೋದಿರ್ಬೋದು, ಅಥವಾ ಒಂದು ಸಂಭೋಗ ಕ್ರಿಯೆಗೆ ಸಂಬಂಧಪಟ್ಟ ಒಂದು ದೈಹಿಕ ಕ್ರಿಯೆ. ಅದು ಪೂರ್ತಿಯಾದ ಒಂದು ಸೆಕ್ಶುಯಾಲಿಟಿ, ಓವರಾಲ್ ಸೆಕ್ಶುಯಾಲಿಟಿ, ಅದನ್ನು ಲೈಂಗಿಕತೆ ಅಂತ ನಾವು ಏನು ಹೇಳ್ತೀವಿ ಅದರ ಒಂದು ಬಹಳ ಚಿಕ್ಕ ಭಾಗ ಮಾತ್ರ, ಒಂದು 3% ಅಂತ ಹೇಳ್ಬೋದು. ಸೆಕ್ಶುಯಾಲಿಟಿ ಅಂತ ಹೇಳಿದರೆ ಅದು ಅಂದರೆ ಲೈಂಗಿಕತೆ, ಅದು ಪ್ರತಿ ವ್ಯಕ್ತಿಗೂ ಸೇರಿರುವಂಥ ಒಂದು ಅವಿಭಾಜ್ಯ ಅಂಗ. ಹುಟ್ಟಿದಾಗ ಮಗು ಗಂಡೋ ಹೆಣ್ಣು ಅಂತ ಲಿಂಗ ನಿರ್ಧಾರ ಮಾಡಿ ಮುಂದೆ ಆ ಮಗುನ ನೀವು ಬೆಳೆಸೋ ರೀತಿ, ಅದರ ಬಾಲ್ಯ ಮತ್ತು ಹದಿಹರಿಯ, ಪ್ರೌಢಾವಸ್ಥೆ, ಮತ್ತು ಅಲ್ಲಿಂದ ಮುಂದೆ ಮದುವೆ, ಗಂಡ ಹೆಂಡತಿ ಸಂಬಂಧ, ಲೈಂಗಿಕ ಸಂಬಂಧ, ಮತ್ತು ಗರ್ಭಧಾರಣೆ, ಪ್ರಸವ, ಮತ್ತು ಇಳಿ ವಯಸ್ಸಿನ ಒಂದು ಋತುಬಂಧ, ಇದೆಲ್ಲ ಬೇರೆ ಬೇರೆ ಆಯಾಮಗಳು, ಒಂದು ಲೈಂಗಿಕತೆಯ ಒಂದು ಆಯಾಮ. ಇದೆಲ್ಲನೂ ಪ್ರತಿ ವ್ಯಕ್ತಿಗೂ ಅವರ ದೇಹಕ್ಕೆ ಸೇರಿಕೊಂಡಿರೋ ಅವಿಭಾಜ್ಯ ಅಂಗ. ಇದನ್ನು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಪ್ರಕೃತಿ ಏನು ಮಾಡುತ್ತೆ, ನಿಮ್ಮನ್ನು ತಾನಾಗೇ ಇದಕ್ಕೆಲ್ಲ ತಯಾರು ಮಾಡುತ್ತೆ, ತಾನಾಗೇ ತನ್ನ ಕೆಲಸ ಮಾಡ್ಕೊಂಡು ಹೋಗ್ತಿರತ್ತೆ. ನಿಮಗೆ ಈಗ ಮುಟ್ಟು ಪ್ರಾರಂಭ ಆಗುತ್ತೆ, ಋತುಚಕ್ರ ಯಾಕಾಗತ್ತೆ, ದೇಹದಲ್ಲಿ ಕೆಲವು ಹುಡುಗ ಆಗಿರಲಿ ಹುಡುಗಿ ಆಗಿರಲಿ, ಅವ್ರ ದೇಹದಲ್ಲಿ ಬೆಳವಣಿಗೆಗಳು, ಈ ದೈಹಿಕ ಬದಲಾವಣೆ ಅಥವಾ ಮಾನಸಿಕ ಭಾವನಾತ್ಮಕ ಬದಲಾವಣೆ ಅಥವಾ ಲೈಂಗಿಕತೆಗೆ ಸಂಬಂಧಪಟ್ಟು ಇದೆಲ್ಲ ಯಾಕಾಗತ್ತೆ, ಏನಾಗುತ್ತೆ ಅಂತ ನಿಮ್ಮ ಅರಿವಿಗೆ ಮೂಡೋಕ್ಕೆ ಮುಂಚೆನೇ ದೇಹದಲ್ಲೆಲ್ಲ ನಡ್ಕೊಂಡು ಹೋಗ್ತಾನೇ ಇರುತ್ತೆ. ಹಾಗಾಗಿ ನಿಮಗೆ ಅದ್ರ ಬಗ್ಗೆ ಅರಿವಿದ್ದರೆ, ನಿಮಗೆ ಅದ್ರ ಬಗ್ಗೆ ಇರೋ ಆತಂಕ, ಭಯ, ತಪ್ಪು ತಿಳುವಳಿಕೆಗಳು, ಅದರಿಂದ ನಮ್ಮ ಸಮಾಜದಲ್ಲಿ ಆಗ್ತಿರೋವಂಥ ಈ ಲೈಂಗಿಕತೆಗೆ ಸಂಬಂಧಪಟ್ಟಂತೆ ಆ ಕಿರುಕುಳ, ಅತ್ಯಾಚಾರ, ಇದನ್ನೆಲ್ಲ ನಾವು ತಡೆಗಟ್ಟೋದಕ್ಕೆ ಸಾಧ್ಯವಾಗುತ್ತೆ. ಎಲ್ಲರಿಗೂ ಬೇಕಾಗಿರೋದು ಸರಿಯಾದ ಪ್ರಾಪರ್ ಸೈಂಟಿಫಿಕ್ ಇನ್ಫಾರ್ಮೇಷನ್. ಹಾಗಾಗಿ ಇದನ್ನು ನಾವು ಸೆಕ್ಶುಯಾಲಿಟಿನ ಅರ್ಥ ಮಾಡಿಕೊಂಡಾಗ ಈ ಸೆಕ್ಶುಯಾಲಿಟಿ ಎಜುಕೇಷನ್ ಬಗ್ಗೆ ಅರ್ಥ ಆಗುತ್ತೆ. ಒಂದು ಮಗುಗೆ ನೀವು ಮನೆಯಲ್ಲಿ ಬೆಳೆಸೋ ರೀತಿಯಿಂದನೂ ನೋಡ್ತಾ ಹೋದಾಗ ತಾಯಿಯೇ ಮೊದಲು ಗುರು ಅಂತ ಹೇಳ್ತೀವಿ, ಮನೆಯೇ ಮೊದಲ ಪಾಠಶಾಲೆ ಅಂತ. ಸೊ ಚಿಕ್ಕ ಮಕ್ಕಳಿಗೆ ನೀವು ಒಂದು ಈಗ 2-3 ವರ್ಷದಾದಾಗ ಮಗು ಗುರುತಿಸ್ಕೊಳ್ಳುತ್ತೆ, ನಾನು ಹುಡುಗ, ನಾನು ಹುಡುಗಿ ಅಂತ ಹೇಳೋದು ನೀವು ಕೇಳಿರ್ತೀರ. ಹಾಗಾಗಿ ಮಗು ಆ ಸಮಯದಲ್ಲೆಲ್ಲ ತನ್ನ ದೇಹನ ಗುರುತಿಸ್ಕೊಳ್ತಾ ಇರುತ್ತೆ. ಇದು ನನ್ನ ಕಣ್ಣು, ಇದು ಮೂಗು, ಇದು ಕಿವಿ, ಇದು ಕಾಲು. ಅದ್ರ ಜನನಾಂಗದ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಅದನ್ನು ಬರೀ ಒಂದು ನಕಾರಾತ್ಮಕ ಭಾವನೆನೇ ಚಿಕ್ಕ ವಯಸ್ಸಿಂದ ಬೆಳೆಸ್ಬಿಟ್ಟಿರ್ತಾರೆ. ಅದು ಮುಟ್ಟಬಾರ್ದು, ಶೇಮ್ ಪಪ್ಪಿ ಶೇಮ್ ಹೀಗೆಲ್ಲ. ಅದ್ರ ಬದಲು ಒಂದು ನೀವು ಮಗುಗೆ ಸ್ನಾನ ಮಾಡಿಸ್ತಿದ್ದಾಗ, ನೀವು ತೊಡೆ ಮೇಲೆ ಕೂಡಿಸ್ಕೊಂಡು ಒಂದು ಅದಕ್ಕೆ ಕತೆ ಹೇಳ್ತಿದ್ದು, ಬಟ್ಟೆ ಹಾಕ್ತಾ ಇದ್ದಾಗ ನಿಧಾನವಾಗಿ ತಿಳಿಸಿ, ನೀವು ನೋಡಪ್ಪ ಇದು ಬಹಳ ಸೂಕ್ಷ್ಮವಾದ ಭಾಗ, ಪೆಟ್ಟಾದರೂ ತೊಂದರೆ ಆಗುತ್ತೆ, ಅದೇನಾದರೂ ತೊಂದರೆ ಆದರೆ ನೀ ಹೇಳಬೇಕು, ಇದನ್ನು ದೇಹದ ಬಟ್ಟೆನಲ್ಲಿ ಮುಚ್ಚಿರಬೇಕು, ಅದನ್ನೆಲ್ಲ ಹಾಗೇ ಅರ್ಥ ಮಾಡ್ಕೊಳ್ತಾ ಹೋಗುತ್ತವೆ ಮಕ್ಕಳು. ಬೇರೆ ಎಲ್ಲ ಮೌಲ್ಯಗಳನ್ನು ಕಲಿಸ್ತಾ ಹೋಗೋ ಥರ ಇದು ಒಂದು ಲೈಂಗಿಕತೆಗೆ ಸಂಬಂಧಪಟ್ಟ ಮೌಲ್ಯಗಳು. ಹೇಗೆ ಒಂದನ್ನು ಅಣ್ಣ ತಂಗಿ, ಅಕ್ಕ ತಂಗಿ, ಮನೆಯಲ್ಲಿ ಹುಡುಗ ಹುಡುಗಿ ಇದ್ದಾಗ ಒಬ್ರನ್ನೊಬ್ಬರನ್ನ ಹೇಗೆ ಪ್ರೀತಿಸ್ಬೇಕು, ಗೌರವಿಸಬೇಕು, ಆ ದೇಹಕ್ಕೆ ತೊಂದರೆ ಮಾಡಬಾರ್ದು, ಯಾವ ರೀತಿ ಗೌರವ ಕೊಡಬೇಕು, ಹಾಗೆಯೇ ಬೆಳ್ಕೊಳ್ತಾ ಹೋಗುತ್ತವೆ. ಮತ್ತು ಹದಿಹರಿಯಕ್ಕೆ ಬಂದಾಗ ಆವಾಗ ಅವ್ರ ದೇಹದಲ್ಲಾಗೋ ಮೊದಲೇ ಅವ್ರನ್ನ ಮಾನಸಿಕವಾಗಿ ತಯಾರಿ ಮಾಡಬೇಕು. ಮತ್ತು ನಾವು ಹದಿಹರಿಯದ ನಂತರ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನಾವು ಮತ್ತೆ ಡಿಸ್ಕಸ್ ಮಾಡ್ಬೋದು. ಮಕ್ಕಳಲ್ಲಿ ಅಂತ ಶುರು ಮಾಡೋದಾದರೆ, ಮಕ್ಕಳಲ್ಲಿ ಈಗ ಗುಡ್ ಟಚ್, ಬ್ಯಾಡ್ ಟಚ್ ಅಂತ ಹೇಳ್ಕೊಡ್ಬೋದು. ಇನ್ನೇನು ಹೇಳ್ಬೋದು ಡಾಕ್ಟರ್, ಚಿಕ್ಕ ಮಕ್ಕಳಲ್ಲಿ ನಾನು ಹೇಳ್ತೀನಿ? ಹೌದು, ಈಗ ಮಕ್ಕಳಲ್ಲಿ ಈಗ ಮೊದಲು ನೀವು ತಯಾರಿ ಮಾಡಬೇಕಾದ್ರೆ ಹೀಗೆ ಇದನ್ನು ನಾವು ಬೆಳೆಸ್ತಾ ಹೋದಾಗ, ಈಗ ಲೈಂಗಿಕತೆ ಅತ್ಯಾಚಾರ ಒಂದು ಚಿಕ್ಕ ಮಗುವಿನಿಂದ ಹಿಡಿದು ಇಳಿ ವಯಸ್ಸಿನ ತನಕ ಯಾವುದೇ ವಯಸ್ಸಿನಲ್ಲೂ ಕೂಡ ಲೈಂಗಿಕ ಅತ್ಯಾಚಾರ ಆಗ್ಬೋದು. ನೀವು ದಿನನಿತ್ಯ ನಿಮ್ಮ ಮೀಡಿಯಾದಲ್ಲಿ, ನ್ಯೂಸ್ ಪೇಪರ್ ನೋಡ್ತಾನೆ ಇರ್ತೀವಿ ನಾವು. ಮೊನ್ನೆ ಆ್ಯಕ್ಚುಲಿ ಒಂದು 9th ಸ್ಟ್ಯಾಂಡರ್ಡ್ ಹುಡುಗಿ ವಾಶ್ರೂಮಲ್ಲಿ ಡೆಲಿವರಿ ಆಗಿತ್ತು. ಹೌದು, ಅಂದರೆ ಅವೇರ್ನೆಸ್ ಕಂಪ್ಲೀಟಾಗಿ ಎಲ್ಲೂ ಇಲ್ಲ ಅಂತ. ಅದನ್ನೇ ಈಗ ಆ ಮಗುಗೆ ಡೆಲಿವರಿ ಪೇಯ್ನ್ ಬರೋ ತನಕ ಅವಳಿಗೆ, ಆ ಹುಡುಗಿ ಯಾರ ಹತ್ರನೂ ಇನ್ನೂ ಹೇಳ್ಕೊಂಡು ಇಲ್ಲ, ಏನು ಮಾಡಿದೆ, ಏನು ನಡೆದಿದೆ ಗೊತ್ತಿಲ್ಲ. ಅದನ್ನೇ ಈಗ ಈ ಲೈಂಗಿಕ ಅತ್ಯಾಚಾರ ಆಗ್ದಂಗೆ ಚಿಕ್ಕ ವಯಸ್ಸಿಂದ ಹೇಗೆ ಅರಿವು ಮೂಡಿಸ್ಬೇಕು ದೇಹದ ಬಗ್ಗೆ.
ನೀವು ಕೆಲವು ಮುಚ್ಚಿರೋ ಭಾಗಗಳನ್ನು ಬೇರೆಯವರು ಅವ್ರಿಗೆ ಇಷ್ಟವಾಗದ ರೀತಿನಲ್ಲಿ ನೀವು ಹೇಳ್ತಾ ಇದ್ರಿ, ಗುಡ್ ಟಚ್ ಬ್ಯಾಡ್ ಟಚ್ ಎಲ್ಲ. ಯಾವುದು ನಮಗೆ ನಾವು ನಿಜವಾದ ಒಳ್ಳೆಯ ಸ್ಪರ್ಶ, ಕೆಟ್ಟ ಸ್ಪರ್ಶ, ಅಥವಾ ನಮಗೆ ಹಿತಕರವಾದ ಸ್ಪರ್ಶ, ಬೇಡದ ಸ್ಪರ್ಶ, ಅವ್ರು ನೋಡೋ ರೀತಿ, ಇದೆಲ್ಲರಿಂದೂ ನಾವು ಮಕ್ಕಳಿಗೆ ತಿಳಿಸ್ಕೊಡೋದು. ಬೇರೆಯವ್ರು ನಿನ್ನನ್ನು ಈ ಥರ ಎಲ್ಲ ಮುಟ್ಟೋದಕ್ಕೆ ಬಿಡಬೇಡ, ನಿಂಗೆ ತೊಂದರೆ ಆಗುತ್ತೆ, ಹಂಗೆ ಯಾರಾದರೂ ಏನಾದರೂ ಮಾಡಿದರೆ ನೀನು ಅದನ್ನು ಬೇಡ ಅಂತ ಅಲ್ಲಿಂದ ಬಾ, ಮತ್ತು ನಮಗೆ ತಿಳಿಸು. ಎಷ್ಟೋ ಜನದ ಮನೆಗಳಲ್ಲಿ ಇನ್ಸೆಸ್ಟ್ ಅಂತ ಹೇಳ್ತೀವಿ, ಹತ್ತಿರದ ರಕ್ತ ಸಂಬಂಧಿಗಳು, ಒಟ್ಟು ಕುಟುಂಬಗಳು ಇದೆಲ್ಲ ಇದ್ದಾಗ ತಿಳಿದವರಿಂದಾನೇ ಮಕ್ಕಳ ಮೇಲೆ ಅತ್ಯಾಚಾರಗಳಾಗ್ತಾ ಇರುತ್ತೆ. ಮಗುಗೆ ಅದು ಅರ್ಥನೂ ಮಾಡ್ಕೊಳಕ್ಕಾಗಲ್ಲ, ಹೆದರಿಸಿರ್ತಾರೆ. ಒಂದು ಭಯ ಹೆಂಗೆ ಮಕ್ಕಳು ಹೇಳ್ಬೇಕಾ ಅನ್ಸುತ್ತೆ ಡಾಕ್ಟರ್? ಕರೆಕ್ಟು, ಅದನ್ನು ಭಯಪಡಿಸಿಟ್ಟಿರ್ತಾರೆ. ಆಮೇಲೆ ಮಗು ಗುರುತಿಸ್ಬೇಕು ಅದನ್ನು. ಇವ್ರು ಮುಟ್ಟೋ ರೀತಿ ಸರಿ ಇಲ್ಲ, ನನಗೆ ಇಷ್ಟವಾಗೋ ರೀತಿನಲ್ಲಿ ಇದು ಮಾಡ್ತಿಲ್ಲ, ಅವ್ರು ಮಾಡೋದ್ರೊಳಗೆ ಏನೋ ನನಗೆ ಇಷ್ಟ ಆಗ್ತಾ ಇಲ್ಲ. ಮಕ್ಕಳು ಹೇಳುತ್ತವೆ. ಈಗ ಸ್ನಾನ ಮಾಡಬೇಕಾದ್ರೆ ಒಂದು ಪೇಷಂಟ್ ಬಂದಿದ್ದರು, ನನ್ನ ಮಗು ಹೇಳ್ತಾ ಇತ್ತು, ಪಕ್ಕದ ಮನೆಗೆಲ್ಲ ಆಟಕ್ಕೆಲ್ಲ ಹೋಗ್ತಿತ್ತು, ನನಗೆ ಇಲ್ಲಿ ಹಿಂಗೆ ಮುಟ್ಟಿದ್ರು ಹಂಗೆ ಮುಟ್ಟಿದ್ರು ಅಂತ ಹೇಳ್ತಿದ್ರು, ನನಗೆ ಅರ್ಥ ಆಗ್ತಿರ್ಲಿಲ್ಲ. ಆಮೇಲೆ ನನ್ನೊಂದು ಆರ್ಟಿಕಲ್ ಎಲ್ಲ ಬರೆದಿ, ಚೈಲ್ಡ್ ಸೆಕ್ಸ್ ಅಬ್ಯೂಸ್ ಅಂತ. ಸೊ ಆವಾಗ ನಂಗೆ ಅರ್ಥ ಆಯಿತು, ಮಗು ಹೇಳ್ದು ಏನೋ ಅರ್ಥ ಇದೆ ಇದರೊಳಗೆ. ಪಕ್ಕದ ಮನೆಯವರು ಮಗುನ ಅದನ್ನು ನಾವು ಅಲ್ಲಿ ಬಿಟ್ಟು ಹೋಗ್ತಾ ಇದ್ವಿ ಕೆಲವು ಸಲ, ಆ ಮಗುನ ಅವರು ಮಿಸ್ಯೂಸ್ ಮಾಡ್ತಾಯಿದ್ರು, ಈ ಥರ ಎಲ್ಲ ಮಾಡಿ ಸೆಕ್ಷುವಲ್ ಅಬ್ಯೂಸ್ ಮಾಡ್ತಾಯಿದ್ರು ಅಂತ ಅರ್ಥ ಆಯಿತು ನಮಗೆ. ಹಾಗೆ ಮಕ್ಕಳಲ್ಲೇ ಹೇಳುತ್ತವೆ ಮಕ್ಕಳು ತಂದೆ ತಾಯಿ ಹತ್ರ ಬಂದು, ನಂಗೆ ಇಷ್ಟ ಆಗ್ತಿರ್ಲಿಲ್ಲ, ಅಂಕಲ್ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು, ಅದನ್ನೆಲ್ಲನೂ ಕೂಡ ಅದನ್ನು ಗುರುತಿಸೋದನ್ನು ತಿಳಿಸ್ಕೊಡ್ಬೇಕು ಮಕ್ಕಳಿಗೆ. ಇನ್ಸ್ಟಿಂಕ್ಟ್ಸ್ ಅಂತ ಇರುತ್ತೆ ಅನ್ಸುತ್ತಲ್ಲ? ಹೌದು, ಇರುತ್ತೆ. ಮಕ್ಕಳಿಗೆ ಮತ್ತೆ ಅದೇನಾಗುತ್ತೆ, ದೊಡ್ಡವರು ನಮಗೆ ಪ್ರೀತಿ ತೋರಿಸೋದೇ ಆ ರೀತಿ ಏನೋ ಅಂದ್ಕೊಂಡ್ಬಿಡುತ್ತವೆ ಎಷ್ಟೋ ಮಕ್ಕಳು. ಹಾಗಾಗಿ ನೀವು ತಂದೆ ತಾಯಿ ತಿಳಿಸ್ಕೊಡ್ಬೋದು ಅವಾಗ. ಸೊ ಆ ರೀತಿ ಆಯಿತು ಅಂದಾಗ ನೀನು ಅಲ್ಲಿಂದ ತಪ್ಪಿಸ್ಕೊಂಡು ಬಾ, ನೀನು ನಮಗೆ ತಿಳಿಸು ಏನಂತ, ಅವಾಗ ದೊಡ್ಡವ್ರಿಗೆ ಅರ್ಥವಾಗತ್ತೆ. ಹಾಗೆ ಅದನ್ನು 3 Rs ಅಂತ ಹೇಳ್ತೀವಿ: ರೆಕಗ್ನೈಸ್, ರೆಸಿಸ್ಟ್ ಆ್ಯಂಡ್ ರಿಪೋರ್ಟ್. ಈ ಸೆಕ್ಷುವಲ್ ಅಬ್ಯೂಸ್ ಬಗ್ಗೆ ನೀವು ಮೊದಲು ಅದನ್ನು ಗುರುತಿಸ್ಕೊಳ್ಬೇಕು. ನಂತರ ಅದನ್ನು ರೆಸಿಸ್ಟ್ ಮಾಡಿ ಅಲ್ಲಿಂದ ಓಡಿ ಬರಬೇಕು. ಬೇಡ, ಅಲ್ಲಿ ಹತ್ತಿರದಲ್ಲಿ ಯಾರೋ ಇದ್ದರೆ ಅಥವಾ ಬೇರೆಯವರು ಇದ್ದಾಗ ಓಡಿ ಬಂದು ಹೇಳಿ ಆ ಜಾಗದಿಂದ. ಈಗೆಲ್ಲ ಮಕ್ಕಳಿಗೂ ಅದಕ್ಕೋಸ್ಕರನೇ ಸೆಲ್ಫ್ ಡಿಫೆನ್ಸನ್ನು ಕಲಿಸೋದು ಇಂಪಾರ್ಟೆಂಟ್ ಆಗಿದೆ. ಆಮೇಲೆ ರಿಪೋರ್ಟಿಂಗ್, ಮನೆಯಲ್ಲ ಹಿರಿಯರಿಗಾಗಲಿ ಯಾರಿಗಾದರೂ ಆಗಲಿ ಹೇಳಿದಾಗ ಮಗು ಕೆಲವ್ರು ಏನು ಮಾಡ್ತಾರೆ, ಅಯ್ಯೋ ಇದೇನೋ ಮಾತಾಡತ್ತೆ, ಅದಕ್ಕೇನು ಅರ್ಥವಾಗಲ್ಲ ಬಿಡಲ್ಲ ಅಂತ ಅದನ್ನು ನೆಗ್ಲೆಕ್ಟ್ ಮಾಡಿ ಅದನ್ನು ಅದನ್ನೇ ಬೈದು ಕಳಿಸ್ಬಿಡ್ತಾರೆ. ಹಾಗೆಲ್ಲ ಏನು ಸುಮ್ಮನೆ ಏನೇನೋ ಮಾತಾಡಬೇಡ, ಅವ್ರ ಮೇಲೆಲ್ಲ ಹಾಗೆಲ್ಲ ಮಾತಾಡಬಾರ್ದು, ದೊಡ್ಡವ್ರ ಮೇಲೆ ಹಾಗೆಲ್ಲ ಅಂತ ಹೇಳಿಬಿಟ್ಟು. ಒಂದು ಹುಡುಗಿ ಇದರದ್ದು ಒಂದು ಪೇರೆಂಟ್ ಹೇಳ್ತಾಯಿದ್ರು, ನಾನು ಹೇಳ್ತಾ ಇದ್ದೆ, ಅಂಕಲ್ ಇವಾಗಿನವರೆಲ್ಲ ಓಡೋಗಿ ಹಗ್ ಮಾಡ್ಕೊಳ್ಳೋದು, ಕಿಸ್ ಮಾಡೋದು, ಇದು ಮಾಡೋದು, ಈಗ ಒಂಥರ ಸ್ವಲ್ಪ ಎಕ್ಸ್ಪ್ರೆಷನ್ಸ್ ಎಲ್ಲ ಜಾಸ್ತಿ ಅಲ್ವಾ ಈಗಿನ ಇದ್ರನ್ನವ್ರದ್ದು. ಸೊ ಅವಾಗೆಲ್ಲ ನಮ್ಮದು ನೋಡಿ, ಭಾರತೀಯ ಸಂಸ್ಕೃತಿ ಒಂದು ನಮಸ್ಕಾರ ಮಾಡಿದರೆ ಅದು ಯಾರಿಗೂ ಏನೂ ಇದಾಗಲ್ಲ, ನಾವು ಅದನ್ನು ಗ್ರೀಟ್ ಮಾಡೋ ರೀತಿನೂ ಕೂಡ ಚೆನ್ನಾಗಿ. ಇವ್ರೇನು ಮಾಡೋ ಓಡೋಗಿ ಅದು ಅಂಕಲ್ನ ಹೋಗಿ ಹಗ್ ಮಾಡ್ಕೊ ಅಂದರೆ, ಇಲ್ಲ ನಂಗೆ ಇಷ್ಟ ಇಲ್ಲ, ನಾ ಮಾಡಲ್ಲ. ಯಾಕೆ ಆ ಥರ ಮಗು ರಿಪೀಟೆಡ್ಲಿ ಹೇಳ್ತಾ ಇದೆ ಅಂತ ತಾಯಿ ಯೋಚಿಸ್ಬೇಕು ತಾನೆ. ಆ ಅಂಕಲ್ನ ಹಗ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ ಅಂದರೆ ಅವನು ಮಿಸ್ಯೂಸ್ ಮಾಡ್ಕೊಳ್ತಿದ್ದ ಒಂದು ಹುಡುಗಿನ. ಸೊ ಅದನ್ನು ಅರ್ಥ ಮಾಡ್ಕೋಬೇಕು ಮನೆಯವರು ಕೂಡ, ತಂದೆ ತಾಯಿ. ಯಾಕಂದರೆ ಜನರಿಗೆ ಒಂದು ಸ್ವಲ್ಪ ಅರಿವು ಮೂಡಿಸಬೇಕಾಗಿದೆ ಇವಾಗ. ಹಾಗಾಗಿ ಮತ್ತೆ ನೀವು ಹದಿಹರಿಯಕ್ಕೆ ಕಾಲಿಟ್ಟಾಗ ಅವರು ಅದಕ್ಕೆ ಮುಂಚೆನೇ ಪ್ರಿಪೇರ್ ಮಾಡಬೇಕು. 9 ಇಯರ್ಸ್ ಹೊತ್ತಿಗೆ ಬರೋ ಹೊತ್ತಿಗೆ ಮಗು ಹುಡುಗಿ ದೇಹದಲ್ಲಿ ಬದಲಾವಣೆಗಳಾಗ್ತಿದೆಯಾ ಅಥವಾ ಹುಡುಗನ ದೇಹದಲ್ಲಿ ಬದಲಾವಣೆಗಳಾಗ್ತಿದೆಯಾ, ಅದರಿಂದ ಅದು ಇನ್ನು ಋತುಚಕ್ರ ಪ್ರಾರಂಭ ಆಗ್ಬೋದು, ಮಗು ಹದಿಹರಿಯಕ್ಕೆ ಕಾಲಿಡ್ತಾ ಇದೆ. ಸೊ ನಿನ್ನ ದೇಹದಲ್ಲಿ ಈ ಥರ ಎಲ್ಲ ಬೆಳವಣಿಗೆಗಳಾಗತ್ತೆ, ನೀ ದೊಡ್ಡವರಾಗಿ ಮಾರ್ಪಾಡಾಗ್ತಾ ಇದೆಯಾ, ಅದಕ್ಕೆಲ್ಲ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಇದೆಲ್ಲ ಚೆನ್ನಾಗೇ ತಿಳಿಸ್ಕೊಡ್ಬೋದು ಸಕಾರಾತ್ಮಕವಾಗಿ. ಅದೇ ಡಾಕ್ಟರ್, ಆ್ಯಕ್ಚುಲಿ ಇದೇ ತುಂಬ ಇಂಪಾರ್ಟೆಂಟ್ ಫೇಸ್, ಈ ಟೀನೇಜ್ ಅಡಾಲಸೆನ್ಸ್ ಅಂತ ಹೇಳ್ತಾರೆ. ಈ ಟೈಮಲ್ಲಿ ಮಿಸ್ಯೂಸ್ ಮಾಡ್ಕೊಳ್ಳೋದು ತುಂಬ ಜನ ಜಾಸ್ತಿ. ಆ್ಯಂಡ್ ಮಕ್ಳಿಗೆ ಬಂದು ಹೇಳೋಕ್ಕೂ ಧೈರ್ಯ ಇರಲ್ಲ. ಈ ಚಿಕ್ಕ ಮಕ್ಕಳಲ್ಲಾದರೆ ಇನ್ನೋಸೆನ್ಸ್ ಇರುತ್ತೆ, ಹೇಳ್ಬಿಡ್ತಾರೆ ಡಾಕ್ಟರ್. ಈ ಟೀನೇಜ್ ಅಂತ ಏನಿರುತ್ತೆ ಮುಚ್ಚಿಟ್ಕೊಳ್ಳೋದೇ ಜಾಸ್ತಿ. ಹೌದು, ಹೇಳ್ಬೇಕು, ಅದು ಮುಜುಗರದ ಭಾವನೆ, ಅವ್ರು ಹೇಳ್ಬೋದು, ಬಿಡಬಾರ್ದು ಏನು ಅನ್ನೋ ಥರ. ಇಂಥ ಮಕ್ಕಳಿಗೆ ಹೇಗೆ ಮನೇಲಿ ಬಂದು ಹೇಳಬೇಕು ಅಂತ ಪ್ರೇರೇಪಿಸಬೇಕು, ಪ್ಲಸ್ ಪೇರೆಂಟ್ಸ್ ಸಪೋರ್ಟಲ್ಲಿ ಎಷ್ಟು ಇಂಪಾರ್ಟೆಂಟ್ ಡಾಕ್ಟರ್ ಇದರಲ್ಲಿ? ಅದೇ ನಾ ಹೇಳಿದ್ನಲ್ಲ, ಮಕ್ಕಳಿಗೆ ತಿಳುವಳಿಕೆ ಕೊಡಬೇಕು. ಅಂದರೆ ಈ ಹದಿಹರಿಯಕ್ಕೆ ಕಾಲಿಡ್ತೀನಿ, ನೀನು ಚಿಕ್ಕ ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆ ಕಾಲಿಡುವಂಥ ಸಮಯ ಇದು. ಸೊ ಆದ್ದರಿಂದ ಆ ದೇಹದಲ್ಲಿ ಆ ಸಮಯದಲ್ಲಿ ಬಹಳಷ್ಟು ಬದಲಾವಣೆಗಳಾಗುತ್ತೆ. ದೈಹಿಕವಾಗಿ ಬದಲಾವಣೆಗಳು, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಮತ್ತು ಇದೇ ಸಮಯ ಈ ಲೈಂಗಿಕತೆ, ಸಂತಾನೋತ್ಪತ್ತಿ ಅಂಗಾಂಗಗಳು ಕೂಡ ಬೆಳವಣಿಗೆ ಆಗುವಂಥ ಸಮಯ. ಹಾಗಾಗಿ ಈಗ ಅರಳ್ತಾ ಇರೋ ಲೈಂಗಿಕ ಭಾವನೆಗಳು, ಹುಡುಗ ಇರ್ಬೋದು ತಮ್ಮ ದೇಹದಲ್ಲಾಗೋ ಬದಲಾವಣೆ ಗುರುತಿಸ್ತಾ ಇರ್ತಾರೆ. ಎಷ್ಟೋ ಮಕ್ಕಳಿಗೆ ಏನಾಗ್ಬಿಡತ್ತೆ, ಇದು ಯಾಕೆ ಹೀಗಾಗತ್ತೆ, ಏನು ಭಯ ಹತ್ಕೊಂಡ್ಬಿಡತ್ತೆ. ನನ್ನ
ಬೆಳವಣಿಗೆ ಸರಿ, ಫ್ರೆಂಡ್ಸ್ ಏನೋ ಇದು ಮಾಡಿ ಪೀರ್ ಪ್ರೆಷರ್ ಅಥವಾ ಪೀರ್ ಇನ್ಫ್ಲೂಯೆನ್ಸ್ ಬೇರೆ ಇರುತ್ತೆ ಅವ್ರಿಗೆ, ಒಡನಾಡಿಗಳದ್ದು ಜೊತೆದು. ಸೊ ನಿನ್ನ ದೇಹ ನೀನು ಸರಿಗಿಲ್ಲ, ಬೆಳವಣಿಗೆ ಇಲ್ಲ, ನೀ ದಪ್ಪಕ್ಕಿದೆಯಾ, ಸಣ್ಣಕ್ಕಿದೆಯಾ, ಬ್ರೆಸ್ಟ್ ಡೆವಲಪ್ಮೆಂಟ್ ಸರಿಯಾಗಿಲ್ಲ, ಇದಿಲ್ಲ ಅಂತ ಹಂಗೆ ಒಂದಕ್ಕೊಂದಕ್ಕೆ ಅಲ್ಲಿ ಸ್ಕೂಲು ಇದ್ರೊಳಗೆಲ್ಲ ಮಾತಾಡಿಕೊಂಡು ಟೆನ್ಷನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಬಟ್ ಇದನ್ನು ತಂದೆ ತಾಯಿ ಹತ್ರ ಹೇಳೋಕ್ಕೆ ಭಯ, ನಾಚಿಕೆ, ಮತ್ತು ಯಾರ ಹತ್ರ ಡಿಸ್ಕಸ್ ಮಾಡಬೇಕು. ಈಗ ಸೋಷಿಯಲ್ ಮೀಡಿಯಾ ಅಲ್ಲಿ ಇಲ್ಲಿ ಹೋದರೆ ತಪ್ಪು ಭಾವನೆಗಳು ಅವ್ರಿಗೆ ಮಾಹಿತಿಗಳು ಸಿಗುತ್ತೆ. ಸೊ ಅಂಥ ಸಮಯದಲ್ಲಿ ಏನು ಮಾಡಬೇಕು, ಮೊದಲೇ ಪ್ರಿಪೇರ್ ಮಾಡ್ತಾ ಹೋಗಬೇಕು. ಇದೆಲ್ಲ ಆಗುವಂಥದ್ದು ಬೆಳವಣಿಗೆ ಆಗುತ್ತೆ. ಈ ವಯಸ್ಸಿನಲ್ಲಿ ನಿನಗೆ ಒಂದು ಬೇರೆಯವ್ರ ಜೊತೆ ಈಗ ಹುಡುಗ ಹುಡುಗಿ ಈ ಥರ ಆಕರ್ಷಣೆಗಳು ಬೆಳೆಯುತ್ತೆ. ಅದೆಲ್ಲ ಸಹಜವಾಗಿ ಮನಸ್ಸಿನಲ್ಲಿ ಮೂಡ್ತಾ ಇರುತ್ತೆ. ಬಟ್ ಅದನ್ನು ನೀನು ಅದಕ್ಕೋಸ್ಕರ ತಪ್ಪು ದಾರಿಗೆ ಹೋಗಬಾರ್ದು. ಇನ್ನೊಬ್ಬರು ನಿನ್ನ ದೇಹನ ದುರುಪಯೋಗ ಮಾಡೋಕ್ಕೆ, ಮುಟ್ಟಕ್ಕೆ, ಇಷ್ಟವಾಗದ ರೀತಿಯಲ್ಲಿ ನಿನ್ನ ಜೊತೆ ಅವರು ಸಹಕರಿಸೋದಕ್ಕೆ ಬಿಡಬಾರ್ದು. ಯಾರೇ ಹುಡುಗ ಆಗಲಿ, ಹುಡುಗನಿಗೂ ಹೇಳ್ಕೊಡ್ಬೇಕು, ಹುಡುಗಿಗೂ ಹೇಳ್ಕೊಡ್ಬೇಕು. ಇಬ್ಬರು ಇದ್ದಾಗ ಹೇಗೆ ಹುಡುಗರು ಕೂಡ ಹುಡುಗಿರನ್ನ ಯಾವ ರೀತಿ ಗೌರವ ಕೊಡಬೇಕು, ದೇಹ ದುರುಪಯೋಗ ಮಾಡ್ಕೋಬಾರ್ದು, ಅದು ಶಿಕ್ಷಾರ್ಹ ಅಪರಾಧ ಆಗುತ್ತೆ. ಮತ್ತು ಪೂರ್ತಿ ನೀನು ಈಗಿನಿಂದ ನೀನು ಪೂರ್ತಿ ರೆಸ್ಟ್ ಆಫ್ ಯುವರ್ ಲೈಫ್ ನಿನ್ನ ಕೆರಿಯರ್ ಹಾಳಾಗುತ್ತೆ ಇಂಥ ಸಮಯದಲ್ಲಿ ಮಾಡಿದರೆ. ಆದ್ದರಿಂದ ಈ ಸಮಯದಲ್ಲಿ ಏನು ಇಂಪಾರ್ಟೆಂಟು, ನಿನ್ನ ವಿದ್ಯೆ ಇಂಪಾರ್ಟೆಂಟು, ಅಥವಾ ನೀ ಹಾಬೀಸು ಹವ್ಯಾಸಗಳನ್ನ ಏನು ಡೆವಲಪ್ ಮಾಡ್ತೀಯ, ಮ್ಯೂಸಿಕ್ ಇರ್ಬೋದು, ಆರ್ಟ್ ಇರ್ಬೋದು, ಅದ್ರ ಕಡೆ ಗಮನ ಕೊಡು. ಮತ್ತು ಸದಾಕಾಲ ಜನರ ಹತ್ರ ಮಿಕ್ಸ್ ಆಗಿ ಒಳ್ಳೆ ವಿಷಯಗಳನ್ನು ಮಾತಾಡಿ ಒಳ್ಳೆಯದನ್ನು ಓದೋದನ್ನು ಆ ರೀತಿ ನೀನು ಮಾಡ್ತಾ ಹೋಗು. ಈ ಮೊಬೈಲ್ ಅಡಿಕ್ಷನ್ನು ಅಥವಾ ಇದು ಇಂಟರ್ನೆಟ್ ಇದರ ಅಡಿಕ್ಷನ್ನು ಎಷ್ಟು ಬೇಕೋ ಅಷ್ಟು ಉಪಯೋಗಿಸೋ. ಅದರೊಳಗೆ ತಿಳಿಸೋದೆಲ್ಲ ಒಳ್ಳೆ ವಿಷಯಗಳಿರೋದಿಲ್ಲ. ಅದರಿಂದ ಅದಕ್ಕೆ ನೀನು ಗಮನ ಕೊಡಬೇಡ ಅಂತ ಸ್ವಲ್ಪ ಮನೆಯಲ್ಲೇ ಒಂದು ರೀತಿಯಾಗಿ ಆ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಮತ್ತು ಪ್ರತಿದಿನ ಮನೇಲಿ ಒಂದು ಹೊತ್ತು, ಈಗ ರಾತ್ರಿ ಹೊತ್ತು ಎಲ್ಲರೂ ಸೇರಿದಾಗ ಊಟಕ್ಕೆ ಕೂತಾಗ ಇವತ್ತೆಲ್ಲ ಏನೇನಾಯ್ತು ಹೇಳಪ್ಪ, ಯಾರ್ಯಾರು ಫ್ರೆಂಡ್ಸ್ ಇದ್ದರು, ಟೀಚರ್ ಏನು ಹೇಳಿದರು, ನೀನೇನು ಮಾಡಿದೆ, ಹೀಗೆ ಒಂದು ಮುಕ್ತ ವಾತಾವರಣನ ಅದನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ ಮನೆಯಲ್ಲೂ ಕೂಡ. ಅವಾಗೇನಾಗುತ್ತೆ, ತಂದೆ ತಾಯಿಗಳ ಹತ್ರ ಹೇಳ್ಕೊಳ್ಬೇಕು, ಹೌದಲ್ವಾ ನಾನೆಲ್ಲ ಮಾಡಬೇಕು ಅನ್ನೋ ಒಂದು ಭಾವನೆ ಬರುತ್ತೆ. ಸೊ ಈಗ ನಾನು ಹೇಳ್ತಾ ಹೋದೆ ಲೈಂಗಿಕ ಶಿಕ್ಷಣ ಅಂತ, ಆಯಾ ವಯಸ್ಸಿಗೆ ಅನುಗುಣವಾಗಿ, ಅಲ್ಲಿ ಸಂಸ್ಕೃತಿಗೆ ಅನುಗುಣವಾಗಿ, ಅವರ ತಿಳುವಳಿಕೆ ಮಟ್ಟಕ್ಕೆ ಅನುಗುಣವಾಗಿ. ಸೊ ಏಜ್ ಅಪ್ರೋಪ್ರಿಯೇಟ್, ಕಲ್ಚರ್ ಅಪ್ರೋಪ್ರಿಯೇಟ್ ಸೆಕ್ಷುಯಾಲಿಟಿ, ಹೆಲ್ತಿ ಸೆಕ್ಷುಯಾಲಿಟಿ ಎಜುಕೇಷನ್ ಅಂತ ನಾವು ಹೇಳ್ತೀವಿ. ಸೊ ಹಂತವಾಗಿ ಮಕ್ಕಳನ್ನು ಅದನ್ನು ಅದ್ರ ಕಡೆಗೆ ತಿಳುವಳಿಕೆ ಕೊಡ್ತಾ ಹೋಗಬೇಕು. ಮದುವೆ ವಯಸ್ಸು ಬರೋ ಹೊತ್ತಿಗೆ ಆವಾಗ ನೀವು ವಿವಾಹ ಪೂರ್ವ ಮಾರ್ಗದರ್ಶನ ಕೊಟ್ಟು, ಮದುವೆ ಅಂದ್ರೇನು, ಗಂಡು ಹೆಣ್ಣಿನ ಸಂಬಂಧ ಅಂದ್ರೇನು, ಲೈಂಗಿಕ ಸಂಬಂಧ, ಪ್ರೆಗ್ನೆನ್ಸಿ, ಅದನ್ನೆಲ್ಲ ಆವಾಗ ನಿಮಗೆ ಅವ್ರಿಗೆ ಅರಿವು ಮೂಡಿಸ್ತಾ ಹೋಗ್ಬೋದು. ಆವಾಗ ನೀವು ಹೇಳಿದ್ರಿ 9th ಸ್ಟ್ಯಾಂಡರ್ಡ್ ಹುಡುಗಿ ಬಾತ್ರೂಮಲ್ಲೇ ಒಂದು ಡೆಲಿವರಿ ಆಯಿತು ಇದ್ರದ್ದು ಅಂತ. ಆ ಮಗು ಹೇಳ್ಕೊಂಡೇ ಇಲ್ಲ. ಎಷ್ಟೋ ನನಗೆ ಒಂದು ಇಬ್ಬರು ಪೇಷಂಟ್ ನನ್ನ ಹತ್ರ ಹಾಗೆ, ಅವ್ರಿಗೆ ಯಾವುದೋ ಹೊಟ್ಟೆ ನೋವು ಅಂತ ಬಂದಿದೆ, ಒಂದು PUC ಓದೋ ಹುಡುಗಿ ಹೊಟ್ಟೆ ನೋವು ಬಂದಾಗ ನೋಡಿದಾಗ ಲೇಬರ್ ಪೇಯ್ನ್ಸ್, ಡೆಲಿವರಿ ಮಾಡಬೇಕಾಯ್ತು. ಹಾಗಾಗಿ ಮಕ್ಕಳು ಈಗಿನ ಹುಡುಗ ಸೆಪ್ರೇಟ್ ಬಾತ್ರೂಮು, ಸೆಪ್ರೇಟ್ ಬೆಡ್ರೂಮು, ಒಂದು ಲೂಸ್ ಡ್ರೆಸ್ಸಸ್ಸು ಎಲ್ಲ ತಂದೆ ತಾಯಿಗೆ ಅಬ್ಸರ್ವ್ ಮಾಡೋಕ್ಕೂ ಅವಕಾಶ ಇರಲ್ಲ. ಅದರೊಳಗೂ ಕೆಲಸಕ್ಕೆ ಹೋಗುವಂಥವ್ರು ಇದಾದರೆ ಏನೋ ಆಗಿದೆ, ಸ್ವಲ್ಪ ದಪ್ಪ ಆಗಿದ್ದಾಳೆ, ಏನೋ ಆಗಿದೆ ಅಂತ ಅದ್ರ ಕಡೆ ಗಮನ, ಯಾಕಂದರೆ ತಲೆ ಒಳಗೆ ಅದು ಇರಲ್ವಲ್ಲ ಪಾಪ, ಈ ಥರ ಏನೋ ಆಗಿದೆ ಅಂತ. ಸೊ ಆ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಆ್ಯಕ್ಚುಲಿ ಈಗ ಮಕ್ಕಳು ತುಂಬ ಅಡ್ವಾನ್ಸ್ಡ್ ಆಗಿಬಿಟ್ಟಿದ್ದಾರೆ. ಮುಂಚೆ ಎಲ್ಲ ಫಸ್ಟ್ ಪ್ರೀತಿ, ಆಮೇಲೆ ಮದುವೆವರೆಗೂ ಕಾಯ್ತಿದ್ರು. ಈಗ ಒನ್ ನೈಟ್ ಸ್ಟ್ಯಾಂಡ್ ಆದಮೇಲೆ ಎಲ್ಲ ಮುಗಿದ್ಮೇಲೆ ಮದುವೆ, ಇವಾಗ ಹಾಗೆ ಆಗೋ ಥರ ಪರಿಸ್ಥಿತಿ ಬಂದಿದೆ. ಹಾಗೆ ಈ ಹದಿಹರಿಯದ ಒಂದು ಲೈಂಗಿಕತೆ, ಲೈಂಗಿಕ ಜೀವನ ಅನ್ನೋದು ಒಂದು ರಿಯಾಲಿಟಿ ಇನ್ ಸೊಸೈಟಿ. ಅದನ್ನು ನಾವು ಅದು ಇಲ್ಲ ಅಂತ ನಮ್ಮನ್ನು ನಾವು ಫೂಲ್ ಮಾಡ್ಕೊಳಕ್ಕಾಗಲ್ಲ. ಆದರೆ ಅದನ್ನು ಮಾರ್ಗದರ್ಶನ ಬೇಕು ಹದಿಹರಿಯದವ್ರಿಗೆ. ಇದನ್ನು ಯಾವ ರೀತಿ ಇಟ್ಕೋಬೇಕು, ಹೇಗೆ ನಾವು ಹಿಡಿತದಲ್ಲಿ ಇಟ್ಕೋಬೇಕು, ಇದರಿಂದ ಆಗೋ ದುಷ್ಪರಿಣಾಮಗಳು. ನಿಮ್ಗೆ ಇವಾಗ ಎಲ್ಲೋ ರೂಮಲ್ಲಿ ಅಲ್ಲಿ ಹೋಗ್ಬೇಡ, ಅಲ್ಲಿ ಹಾವಿದೆ ಅಂದರೆ ನೀವು ಹೆದರ್ಕೊಂಡು ಹೋಗಲ್ಲ ನೀವು. ಸೊ ಈ ರೀತಿ ಅಪಾಯಕಾರಿ ಲೈಂಗಿಕ ವರ್ತನೆಗಳಿಂದ, ಈ ಗಂಡು ಹೆಣ್ಣಿನ ಈ ಲೈಂಗಿಕ ವರ್ತನೆಗಳಿಂದ ಈ ಥರ ಬೇಡದ ಗರ್ಭಧಾರಣೆ, ಗರ್ಭಪಾತ, ಮಾನಸಿಕವಾಗಿ ನೋವು, ಸಮಾಜದಲ್ಲಿ ಅವ್ರಿಗೆ ಒಂದು ರೀತಿಯ ತೊಂದರೆ, ಅವಮಾನಗಳು, ಮತ್ತು ಗಂಡು ಹುಡುಗರಿಗೆ ಅದರಿಂದ ಆಗೋವಂಥ ಶಿಕ್ಷೆ ವಿಧಿಸೋದು, ಈ ರೀತಿ ಮಾಡೋದ್ರಿಂದ ಇದೆಲ್ಲದ್ರ ಬಗ್ಗೆ, ಮತ್ತು ಲೈಂಗಿಕ ಕಾಯಿಲೆಗಳು, HIV, ಏಡ್ಸು, ಇಂಥವದ್ದೆಲ್ಲ ಭಯ ಇದ್ದರೆ ಹಿಂಗಾಗ್ಬೋದು ಅಂತ ಮತ್ತೆ ಅದನ್ನು ಆ ರೀತಿ ಇದಕ್ಕೆ ಹೋಗೋದಿಲ್ಲ. ಈಗ ಎಷ್ಟೋ ಜನ ಈಗ ಎಲ್ಲ ಗಂಡು ಹುಡುಗ ಕೋ ಎಜುಕೇಷನ್ ಕಾಮನ್ ಇದೆ. ಒಟ್ಟಿಗೆ ಹೊರಗಡೆ ಹೋಗ್ತಾರೆ, ಅಬ್ರಾಡ್ ಹೋಗ್ತಾರೆ, ಓದ್ತಾರೆ, ಬರ್ತಾರೆ. ಎಷ್ಟೋ ಜನ ಹುಡುಗರನ್ನ ನಾನು ನೋಡಿದ್ದೀನಿ, ಪೂರ್ತಿ ಓದು ಮುಗಿದು ಕೆಲಸ ತೊಗೊಳ್ಳೋ ತನಕ ಎಷ್ಟೇ ಚಿಕ್ಕ ವಯಸ್ಸಿಂದ ಅವರು ಫ್ರೆಂಡ್ಸ್ ಆಗಿದ್ದರೂ ಕೂಡ ಯಾವುದೇ ತಪ್ಪುದಾರಿಗೆ ಹೋಗಿರೋದಿಲ್ಲ. ಅದನ್ನು ಅವ್ರು ನಿಯಂತ್ರಿಸ್ಕೊಳ್ಳೋ ಶಕ್ತಿ ಇರುತ್ತೆ, ಅಂದರೆ ಸರಿಯಾದ ಒಂದು ಮಾರ್ಗದರ್ಶನ ಇದ್ದಾಗ. ಆಮೇಲೆ ಅವ್ರ ಮದುವೆ ಆಗಿ ಅವರು ಚೆನ್ನಾಗಿ ಸೆಟ್ಲ್ ಆಗೋದು, ಅದನ್ನು ಅವ್ರು ಮಾಡ್ಕೊಳ್ತಾರೆ. ಅಂದರೆ ಈ ರೀತಿ ಇಲ್ಲಾಂದರೆ ಏನು ಹೈಸ್ಕೂಲ್ ಹುಡುಗರು ಮತ್ತು PUC ಹುಡುಗರು
ನಾನು ಲವ್ ಆಗಿದೆ, ನಾವು ಲವ್ ಮಾಡ್ತಾ ಇದ್ದೀವಿ, ನಾವು ಮದುವೆ ಆಗ್ತೀವಿ, ಚಿಕ್ಕ ಅವ್ರಿಗೆ ಮುಂದಿನ ಜೀವನ ಅರ್ಥ ಆಗಿರೋದಿಲ್ಲ. ಈಗ ನಾವು SLC ಓದಿ 9ನೇ ಕ್ಲಾಸು 10ನೇ ಕ್ಲಾಸ್ ಹುಡುಗರು ಲವ್ ಮ್ಯಾರೇಜು ಅಂತ ಹೋದಾಗ ಅವ್ರಿಗೆ ಆಮೇಲೆ ಕೆಲಸ ಯಾರು ಕೊಡ್ತಾರೆ, ಯಾವ ರೀತಿ ಜೀವನ ನಡೆಸ್ತಾರೆ, ಮುಂದಿನ ಜೀವನ ಏನೂ ಗೊತ್ತಿಲ್ಲ. ಒಂದು ರ್ಯಾಶ್ ಆಗಿ ಅದಕ್ಕೋಸ್ಕರನೇ ಅವ್ರಿಗೆ ಏನಾಗುತ್ತೆ, ಬ್ರೈನ್ ಮೆಚುರಿಟಿ ಆಗಿರಲ್ಲ. ಮೆದುಳಿನ ಒಂದು ಪೂರ್ತಿಯಾಗಿ ಅದು ಮೆಚುರಿಟಿ ಆದಾಗ ಸರಿಯಾದ ನಿರ್ಧಾರ ತಗೊಳ್ಳೋದಕ್ಕೆ ಅವ್ರಿಗೆ ಸಾಧ್ಯವಾಗುತ್ತೆ. ಅದನ್ನೇ ನಾವೀಗ ಸೆಕ್ಷುವಲ್ ಜಸ್ಟಿಸ್ ಅಂತ ನಾವು ಏನು ಮಾತಾಡ್ತಿದ್ವಿ, ಆ್ಯಕ್ಸೆಸ್ ಟು ಇನ್ಫಾರ್ಮೇಷನ್. ಪ್ರತಿಯೊಂದು ಒಬ್ರಿಗೂ ಕೂಡ ಆರೋಗ್ಯಕರ ಲೈಂಗಿಕತೆ ಬಗ್ಗೆ, ಅವರ ದೇಹನ ಅವರು ಪ್ರೊಟೆಕ್ಟ್ ಮಾಡ್ಕೊಳ್ಳೋದ್ರ ಬಗ್ಗೆ ಮಾಹಿತಿ ಕೊಡೋದು ಒಂದು ಜಸ್ಟಿಸ್, ಸೆಕ್ಷುವಲ್ ಜಸ್ಟಿಸ್ಸು. ಈ ಅಡೋಲೆಸೆಂಟು ಮತ್ತು ಅದು ಇನ್ನೂ ಒಂದು ಇದರೊಳಗೆ ಒಂದು ಹೆಲ್ತಿ ಸೆಕ್ಷುಯಾಲಿಟಿ ಅಂದರೆ ಆರೋಗ್ಯಕರ ಲೈಂಗಿಕತೆ ಬಗ್ಗೆ ಅರಿವು ಮೂಡಿಸೋದು. ಇನ್ನೊಂದು ಇದು ಸೆಕ್ಷುವಲ್ ರೈಟ್ಸು. ನಾ ಹೇಳಿದ್ನಲ್ಲ, ಪ್ರತಿಯೊಂದಕ್ಕೂ ಸಂತಾನೋತ್ಪತ್ತಿ ಮತ್ತು ಲೈಂಗಿಕತೆಯ ಹಕ್ಕುಗಳಿದೆ. ಆ ಹಕ್ಕುಗಳನ್ನು ಪ್ರೊಟೆಕ್ಟ್ ಮಾಡಬೇಕು. ಆಮೇಲೆ ಇನ್ನೊಂದು ಈ LGBTQ ಇದು ಅಡೋಲೆಸೆಂಟ್ಸ್ ಅಂತ ಇವಾಗ ಅದರೊಳಗೆ ಒಂದು ಸೆಕ್ಷುವಲ್ ಜಸ್ಟಿಸ್ ಒಳಗೆ ಇದು ಮಾಡಿದ್ದಾರೆ. ಡಾಕ್ಟರ್, ರೀಸೆಂಟಾಗಿ ಒಂದು ಮೂವಿ ನೋಡ್ತಿದ್ದೆ ನಾನು, ಕೋರ್ಟ್ ಅಂತ ಮೂವಿ. ಅದರಲ್ಲಿ ಅಡೋಲೆಸೆನ್ಸ್ ಬಿಫೋರ್ 18 ಸೆಕ್ಸಿ ಅದೇ ಇಲ್ಲಿಗಲ್ ಅಂತ. ಈ ಪಾಕ್ಸೋ ಆ್ಯಕ್ಟಿಂದ ದೇ ಕ್ಯಾನ್ ಬಿ ಜೇಲ್ಡ್ ಆಲ್ಸೋ ಅಂತಲೂ ಹೇಳ್ತಾರೆ. ಹೌದು. ಸೊ ರೈಟ್ಸ್ ಬಗ್ಗೆನೇ ಅವೇರ್ನೆಸ್ ಇಲ್ಲ ಮಕ್ಕಳಿಗೆ ಹೇಳಬೇಕಂತಂದರೆ. ಸೊ ಸೆಕ್ಷುವಲ್ ರೈಟ್ಸ್ ಅಂದರೆ ಏನು ಡಾಕ್ಟರ್? ಫಸ್ಟ್ ಆಫ್ ಆಲ್ ಈಗ ಯಾವುದೇ ರೀತಿ ನಾವು ಹಕ್ಕುಗಳು, ನಮ್ಮ ಕಾನ್ಸ್ಟಿಟ್ಯೂಷನಲ್ಲೂ ಪ್ರತಿ ವ್ಯಕ್ತಿಗೂ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಅಂದರೆ ಸೇಫ್ಟಿ, ಅವ್ರಿಗೆ ಇರೋ ರಕ್ಷಣೆ, ಮತ್ತು ಅವ್ರಿಗೆ ಯಾವುದೇ ರೀತಿ ಈಗ ತೊಂದರೆ ಅನುಭವಿಸ್ಬಾರ್ದು, ಪ್ರೈವಸಿ, ಕಾನ್ಫಿಡೆನ್ಷಿಯಾಲಿಟಿ, ಸೇಫ್ಟಿ, ಮತ್ತು ಯಾವುದೇ ರೀತಿ ಲೈಂಗಿಕತೆಯಾಗಿ ಅವ್ರನ್ನ ದುರುಪಯೋಗ ಆಗಬಾರ್ದು, ದೇಹಕ್ಕೆ ಬಾಡಿ ಒಂದು ಡಿಸ್ಕ್ರಿಮಿನೇಷನ್, ಭೇದ ಭಾವ ತೋರಿಸ್ಬಾರ್ದು, ಮತ್ತು ಅವ್ರಿಗೆ ಅದ್ರ ಬಗ್ಗೆ ಭಯ ಪಡಿಸೋ ಅಂಥ ವಿಷಯಗಳಾಗಲಿ, ಮತ್ತು ಅದಕ್ಕೆ ಅದನ್ನು ಯಾವುದೇ ಒಂದು ರೀತಿಯಾಗಿ ನೀನು ಸೆಕ್ಷುವಲ್ ಮೈನಾರಿಟಿ ಅಥವಾ ಡಿಫ್ರೆಂಟ್ ಜೆಂಡರು, ಯಾವುದೇ ಜೆಂಡರ್ ಡೈವರ್ಸಿಟಿ ಅಂತೀವಿ ನಾವು, ಈ ಇದರೊಳಗೆ ಯಾವುದೇ ರೀತಿಯಲ್ಲಿ ಅವರ ಒಂದು ಲಿಂಗತ್ವ ನೀವು ಗುರುತಿಸ್ಕೊಳ್ಳೋದ್ರೊಳಗೆ ವ್ಯತ್ಯಾಸಗಳಿರುತ್ತೆ. ಬೇರೆ ಎಲ್ಲದರೊಳಗೂ ಮನುಷ್ಯರಿಂದ ಮನುಷ್ಯರಿಗೆ ವ್ಯತ್ಯಾಸ ಇರೋ ಥರ ಲೈಂಗಿಕತೆಗೆ ಸಂಬಂಧಪಟ್ಟಂಗೆ ಕೂಡ ಅವರ ಒಂದು ಲೈಂಗಿಕ ಆಕರ್ಷಣೆ ಇರ್ಬೋದು, ಅಥವಾ ಲೈಂಗಿಕತೆನ ಅವ್ರು ಗುರುತಿಸ್ಕೊಳ್ಳೋ ರೀತಿ ಇರ್ಬೋದು, ಇದೆಲ್ಲದ್ರೊಳಗೂ ಬದಲಾವಣೆ ಇದೆ. ಇದು ಯಾವುದೇ ಕಾರಣದಿಂದ ಅವರಲ್ಲಿ ಒಂದು ಭೇದ ಭಾವ ತೋರಿಸೋದಾಗಲಿ, ಅವರ ಮೇಲೆ ಒಂದು ರೀತಿಯಾಗಿ ಶಿಕ್ಷೆಗೆ ಗುರಿಪಡಿಸೋದು, ಮತ್ತು ತೊಂದರೆಗೆ ಗುರಿಪಡಿಸೋದು, ಭಯ ಪಡಿಸೋದು, ಇದನ್ನು ಮಾಡ್ಬೋದು. ಈ ಥರ ಒಂದು 12-16 ರೈಟ್ಸ್ ಇದೆ, ಸೆಕ್ಷುವಲ್ ಆ್ಯಂಡ್ ರಿಪ್ರೊಡಕ್ಟಿವ್ ರೈಟ್ಸ್ ನಾವು ತಗೊಂಡಾಗ. ಅಂದರೆ ಆ್ಯಕ್ಸೆಸ್ ಟು ಇನ್ಫಾರ್ಮೇಷನ್ ಇರ್ಬೋದು, ಅವರು ಇದ್ರ ಬಗ್ಗೆ ಧ್ವನಿ ಎತ್ತಿ ಅದ್ರ ಬಗ್ಗೆ ಈಗೆಲ್ಲನೂ ಬೇರೆ ರೀತಿ ಎಲ್ಲ ರೀತಿ ಹೇಗೆ ಕಾನ್ಸ್ಟಿಟ್ಯೂಷನ್ನಲ್ಲಿ ಅವರು ಒಂದು ಅದಕ್ಕೆ ನ್ಯಾಯ ಒದಗಿಸ್ಕೊಡೋಕ್ಕೆ ಕೇಳ್ಬೋದು, ಅಥವಾ ಯಾವ ರೀತಿ ಅವರು ಗುಂಪು ಮಾಡ್ಕೊಂಡು ಕೇಳ್ಬೋದು, ಮತ್ತು ಮಾಹಿತಿ ಹೇಗೆ ಅವ್ರಿಗೆ ದೊರಕಿಸ್ಕೊಡ್ಬೇಕು, ಇದೆಲ್ಲನೂ ಯಾವ ರೀತಿ ನಮಗೆ ಕಾನ್ಸ್ಟಿಟ್ಯೂಷನಲ್ಲಿ ರೈಟ್ಸ್ ಇದೆಯೋ ಲೈಂಗಿಕತೆಗೆ ಸಂಬಂಧಪಟ್ಟಂಗೆ ಕೂಡ ಅದೇ ರೀತಿ ಇದೆ. ಮತ್ತು ಇನ್ನೂ ಒಂದು ಅವರಲ್ಲಿ ಏನಂದರೆ, ತಾನು ಮದುವೆ ಆಗಬೇಕಾ ಬೇಡವಾ, ತನಗೆ ಮಕ್ಕಳಾಗಬೇಕಾ ಬೇಡವಾ, ಎಷ್ಟಾಗಬೇಕು, ಪ್ರತಿಯೊಂದ್ರ ಬಗ್ಗೆ ನಿನಗೆ ನಿರ್ಧಾರ ತಗೊಳ್ಳೋವಂಥ ಶಕ್ತಿ ಇರಬೇಕು. ಅವೆಲ್ಲ ಹಕ್ಕುಗಳಲ್ಲಿ ಬರುತ್ತೆ. ಅಂದರೆ ನನ್ನ ಬಗ್ಗೆ ನಾನು ಯೋಚಿಸೋದ್ರ ಬಗ್ಗೆ, ನನ್ನ ಸಂತಾನೋತ್ಪತ್ತಿ ಬಗ್ಗೆ, ಮದುವೆ ಆಗೋದ್ರ ಬಗ್ಗೆ, ಮಕ್ಕಳಾಗೋದ್ರ ಬಗ್ಗೆ, ಅಬಾರ್ಷನ್ ರೈಟ್ಸು, ಸೇಫ್ ಅಬಾರ್ಷನ್. ನಾವು ಅಬಾರ್ಷನ್ ಗರ್ಭಪಾತ ಅಂದರೆ ಅದು ಗೌರವಯುತವಾಗಿ ಮತ್ತು ಸುರಕ್ಷಿತವಾದ ಗರ್ಭಪಾತ, ಅದಕ್ಕೆ ನಮಗೆ ಅವಕಾಶ ಇರಬೇಕು. ಮತ್ತು ಗರ್ಭನಿರೋಧದ ಬಳಕೆ, ಅದರ ಬಗ್ಗೆ ಕೂಡ ಮಾಹಿತಿ ಮತ್ತು ಅದನ್ನು ಬಳಸೋ ರೀತಿ ನನಗೆ ಗೊತ್ತಿರಬೇಕು. ಸೊ ಪ್ರತಿ ವ್ಯಕ್ತಿಗೂ ಅದ್ರ ಬಗ್ಗೆ ನಿಮಗೆ ಸರಿಯಾಗಿ ನಿನಗೆ ಮಾಹಿತಿ ಇದ್ದಾಗ ನೀವು ನಿರ್ಧಾರ ತಗೊಳ್ಳೋದು ಈಸಿ. ಇದು ಯಾವುದು ಸರಿ ಯಾವುದು ತಪ್ಪು ಅಂತ ನಿಮಗೆ ಗೊತ್ತಿದೆ, ಆದ್ದರಿಂದ ನೀವೇ ನಿರ್ಧಾರ ತೊಗೊಳ್ತೀರ. ನನಗೆ ಇದು ಸರಿ ಅನಿಸುತ್ತೆ, ಅದರಿಂದ ನಾನು ಇದು ಮಾಡ್ತೀನಿ, ಅದು ತಪ್ಪಾಗಿ ಕಾಣಿಸುತ್ತೆ, ಅದು ಬೇಡ ಅದು. ಸೊ ನಿಮ್ಗೆ ಅದಕ್ಕೆ ಮುಂಚೆ ನಿಮ್ಮಲ್ಲಿ ಇನ್ಫಾರ್ಮೇಷನ್ ಇರಬೇಕು. ಸೊ ಆ ರೈಟ್ ಟು ಇನ್ಫಾರ್ಮೇಷನ್ನು, ರೈಟ್ ಟು ಪ್ರೈವಸಿ, ಕಾನ್ಫಿಡೆನ್ಷಿಯಾಲಿಟಿ, ರೈಟ್ ಟು ಪ್ರೊಟೆಕ್ಟ್ ಯುವರ್ ಬಾಡಿ ಫ್ರಮ್ ಡಿಸ್ಕ್ರಿಮಿನೇಷನ್ನು, ಫಿಯರು, ಶೇಮು, ಗಿಲ್ಟು, ಇದೆಲ್ಲ ಯಾವುದು ಇಲ್ಲದ ರೀತಿಯಲ್ಲಿ ಇವೆಲ್ಲ ಕೂಡ ನಮಗೆ ಹಕ್ಕುಗಳಲ್ಲಿ ಬರುತ್ತೆ, ಲೈಂಗಿಕತೆ ಹಕ್ಕುಗಳು. ಮತ್ತು ಸೆಕ್ಷುವಲ್ ಆ್ಯಂಡ್ ರಿಪ್ರೊಡಕ್ಟಿವ್ ರೈಟ್ಸಲ್ಲಿ ಡಾಕ್ಟರ್ ಈಗ ನೀವು ಹೇಳ್ದಂಗೆ ಸೇಫ್ ಅಬಾರ್ಷನ್, ಕಾಂಟ್ರಸೆಪ್ಟಿವ್ ಯೂಸೇಜು ಅವೆಲ್ಲ, ಪ್ಲಸ್ ಜೊತೆಗೆ ಈಗ ಒಂದು ಹೆಣ್ಣು ತಾನು ಗರ್ಭಧಾರಣೆ ಮಾಡ್ಬೋದೋ ಬೇಡವೋ, ಅಥವಾ ಎಸ್ಪೆಷಲಿ ಇನ್ನೂ ಮದುವೆ ಆಗಿಲ್ಲ ಅಂತಂದರೆ ಅವ್ರಿಗೆ ಎಲ್ಲ ರೈಟ್ಸ್ ಇರುತ್ತೆ ಡಿಸೈಡ್ ಮಾಡೋದು ಡಾಕ್ಟರ್, ಬೇಕು ಬೇಡವೋ ಅಂತ ಇದೆ. ಅದು ಅಂದರೆ ಸೆಕ್ಷುವಲ್ ರಿಪ್ರೊಡಕ್ಟಿವ್ ರೈಟ್ಸಲ್ಲಿ ತಾನು ಮದುವೆ ಆಗಬೇಕಾ ಬೇಡವೆ, ತನಗೆ ಮಕ್ಕಳಾಗಬೇಕಾ ಬೇಡವಾ, ಎಷ್ಟಾಗಬೇಕು, ಯಾವಾಗ ಆಗಬೇಕು, ಎಲ್ಲನೂ ಅದನ್ನು ಅವರು ನಿರ್ಧಾರ ತಗೊಳ್ಳೋ ಅಂಥ ಸ್ವಾತಂತ್ರ್ಯ ಹಕ್ಕು ಅವ್ರಿಗಿದೆ. ಅದು ಮೇಲೆ ಡಿಪೆಂಡ್ ಆಗಬೇಕಾಗಿ ಅಂತ ಏನಿಲ್ಲ ಅದನ್ನು, ಯಾಕಂದ್ರೆ ಹೆಣ್ಣಾಗಲಿ ಗಂಡಾಗಲಿ ಅವ್ರಿಗೆ ಆ ಹಕ್ಕು ಇದೆ ಅಂತ. ಅದು
ನೀವು ಆ್ಯಕ್ಚುಲಿ ಲಾಸ್ಟ್ 4 ದಶಕಗಳಿಂದ ಇದ್ರ ಬಗ್ಗೆನೇ ನೋಡ್ತಿದ್ದೀರಾ, ಎಷ್ಟೋ ಕೇಸಸ್ ನೋಡಿರ್ತೀರಾ ಡಾಕ್ಟರ್. ನೀವು ಆವಾಗಿಂದ ಕಂಪೇರ್ ಮಾಡಿದ್ರೆ ಈಗ ಎಷ್ಟು ಚೇಂಜಸ್ ಆಗಿದೆ ಅಂತ ಅನ್ಸುತ್ತೆ ಡಾಕ್ಟರ್? ಬಹಳಷ್ಟು ಚೇಂಜಸ್ ಆಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು 30-40 ವರ್ಷದ ಹಿಂದೆನೇ ಅದು ಒಂದು ರೆವಲ್ಯೂಷನ್ ಆಗಿತ್ತು. ಅವಾಗ ಒಂದು ಅದ್ರ ಬಗ್ಗೆ ಮಾತಾಡೋದೇ ಒಂದು ದೊಡ್ಡ ತಪ್ಪು, ಅದನ್ನೊಂದು ಇನ್ನೂ ನಿಷಿದ್ಧ ಟ್ಯಾಬು ಟಾಪಿಕ್ ಇದರೊಳಗೆ ಅಂಥ ಸಮಯದಲ್ಲಿ ನಾವು ಪ್ರಾರಂಭ ಮಾಡಿ ನಾವು ಈ ಮಾಧ್ಯಮದವ್ರಿಗೆ ನಿಜವಾಗ್ಲೂ ನಾವು ಭಾಳ ಶ್ಲಾಘನೀಯ ಅಂತ ಹೇಳ್ಬೋದು. ಅಂಥ ಸಮಯದಲ್ಲೂ ಕೂಡ ಅದನ್ನು ಜನರಿಗೆ ತಲುಪಿಸಿ ಆ ವಿಷಯಗಳ ಬಗ್ಗೆ ನಾವು ಮಾತಾಡೋದಕ್ಕೊಂದು ಅವಕಾಶ ಮಾಡಿಕೊಟ್ಟು ಅಲ್ಲಿಂದ ಇಲ್ಲಿಗೆ ಬಹಳಷ್ಟು ಡೆವಲಪ್ಮೆಂಟ್ ಆಗಿದೆ. ಸಮಾಜ ಸ್ವಲ್ಪ ಓಪನ್ ಅಪ್ ಆಗಿದೆ ಮತ್ತು ಬಹಳಷ್ಟು ಜನರು ಅದರ ಬಗ್ಗೆ ಲೈಂಗಿಕ ಸಮಸ್ಯೆಗಳಿರ್ಬೋದು, ಅದು ಮದುವೆ ವಿಷಯದಲ್ಲಿ ವಿವಾಹ ಸಂಬಂಧದಲ್ಲಿರುವಂಥದ್ದು, ಅಥವಾ ಅವರು ಡೈವೋರ್ಸ್ಗೆ ಹೋಗಿ ವಿಚ್ಛೇದನದಕ್ಕೆ ಸಂಬಂಧಪಟ್ಟಂತಿರ್ಬೋದು, ಮತ್ತು ಕಾಯಿಲೆಗಳು, ಇದೆಲ್ಲ ವಿಷಯಗಳ ಬಗ್ಗೆ ಈಗ ವೈದ್ಯರ ಹತ್ರ ಬರೋಷ್ಟು ಅವರು ತಯಾರಾಗಿದ್ದಾರೆ ಅಷ್ಟಿಗೆ. ಆದರೂ ಇನ್ನೂ ಸಾಲದು. ನಾವು ಅದು ಬಹಳಷ್ಟು ಇನ್ನೂ ಪ್ರತಿ ವ್ಯಕ್ತಿಗೂ ಇದು ಇನ್ನೂ ತಲುಪ್ತಾ ಇಲ್ಲ. ಆದರೆ ಮಾಧ್ಯಮದ ಮೂಲಕ ಬಹಳಷ್ಟು ಹಳ್ಳಿಗಳಲ್ಲಿ ಎಲ್ಲಾದರೂ ಆಗಲಿ ಏನಿರಲಿಲ್ಲ, ಅವ್ರ ಮನೇಲಿ ಟಾಯ್ಲೆಟ್ ಇಲ್ಲದೆ ಇದ್ರೂ ಟಿ ವಿ, ಒಂದು ಮೊಬೈಲ್ ಅಂತೂ ಇಟ್ಕೊಂಡಿರ್ತಾರೆ. ಹಾಗಾಗಿ ವಿಷಯ ಮಾಹಿತಿ ಹೋಗ್ತಾ ಇದೆ, ಆದರೆ ಸರಿಯಾದ ಮಾಹಿತಿ ಹೋಗಬೇಕು ಅವ್ರಿಗೆ. ಆವಾಗ ಏನಾಗುತ್ತೆ, ಇದು ಈ ಟ್ಯಾಬು ಅಂತ ನಿಷಿದ್ಧ ಮಾತಾಡೋದು ಮುಜುಗರದ ವಿಚಾರ, ಇದು ಹೇಗಪ್ಪ ಮಾತಾಡೋದು ಅನ್ನೋದನ್ನು ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಆಗುತ್ತೆ. ಆದರೆ ಮಕ್ಕಳಿಗೆ ಈ ಮಾಹಿತಿ ಸರಿಯಾಗಿ ತಲುಪ್ತಾ ಇಲ್ಲ, ಬರೀ ಪರ್ವರ್ಟೆಡ್ ವಿಷಯಗಳು. ಅದೇನಾಗುತ್ತೆ, ಮನಸ್ಸಿನಲ್ಲಿ ಆ ಲೈಂಗಿಕ ಭಾವನೆಗಳು, ಉದ್ರೇಕದ ಭಾವನೆಗಳು ಬರೆಸ್ತಾ ಇದೆ. ಆ ಉದ್ರೇಕದ ಭಾವನೆಗಳಲ್ಲಿ ಇನ್ನೇನು ಇಂಪಲ್ಸ್, ಮಕ್ಕಳು ಯಾವಾಗಲೂ ರಿಸ್ಕ್ ಟೇಕಿಂಗ್ ಬಿಹೇವಿಯರ್ ಅಂತ ಅಡೋಲೆಸೆಂಟ್ಸಲ್ಲಿ ನಾವು ಹೇಳ್ತೀವಿ. ಸೊ ಅವ್ರ ಅಪಾಯಕಾರಿ ಪ್ರವೃತ್ತಿ ಇರುತ್ತೆ, ಮತ್ತು ಸಡನ್ನಾಗಿ ಇಂಪಲ್ಸಿವ್ ಆಗಿ ಕೆಲಸ ಮಾಡ್ತಾರೆ ಅವರುಗಳು. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ಜಾಸ್ತಿ ಲೈಂಗಿಕ ಭಾವನೆಗಳ ಉದ್ರೇಕ ಬಂತು ಅಂತಾಗ ಅವರಲ್ಲಿ ಆ ಭಾವನೆಗಳು ಯಾವುದೋ ಈಸಿಯಾಗಿ ಒಂದು ಅವಕಾಶ ಸಿಕ್ಕಿದಾಗ ಅದನ್ನು ಎಕ್ಸ್ಪರಿಮೆಂಟ್ ಮಾಡೋ ಅಂಥ ಸ್ಥಿತಿಗೆ ಹೋಗುವಂಥದ್ದಾಗತ್ತೆ. ಹಾಗಾಗಿ ಇದೆಲ್ಲ ಈ ಲೈಂಗಿಕ ಸಂಪರ್ಕಗಳು, ಲೈಂಗಿಕ ಕಾಯಿಲೆಗಳು, ಅಥವಾ ಬೇಡದ ಗರ್ಭಧಾರಣೆ, ಪೋಕ್ಸೋ ಆ್ಯಕ್ಟ್ಗಳು ಬಹಳ ಸ್ಟ್ರಿಕ್ಟ್ ಇದೆ. ಪೋಕ್ಸೋ ಆ್ಯಕ್ಟ್ 18 ವರ್ಷದ ಒಳಗಡೆ ಯಾವುದೇ ಮಕ್ಕಳಿದೆ. ಸೊ ಆ ಪೋಕ್ಸೋ ಆ್ಯಕ್ಟಲ್ಲಿ ಅದಕ್ಕೆ ಶಿಕ್ಷೆಗೆ ಗುರಿಪಡಿಸ್ಕೊಳ್ಳೋ ಅಂಥದ್ದು ಇಂಥವೆಲ್ಲ ಬಹಳಷ್ಟು ಆಗ್ತಾಯಿದೆ. ಬಟ್ ಈ ಥರ ಒಂದು ಶಿಕ್ಷೆ ಕೊಡೋ ಅಂಥ ಒಂದು ಪೋಕ್ಸೋ ಆ್ಯಕ್ಟ್ ಇದೆ. ಈ ರೀತಿ ಮಾಡಿದರೆ ನಿಮ್ಮಲ್ಲಿ ತಪ್ಪಾಗತ್ತೆ. ಅದರಿಂದ ಯಾವುದೇ ಒಂದು ದೇಶದಲ್ಲಿದ್ದರೆ ಅವ್ರದ್ದೇ ಅದು ಒಂದು ಸಂಸ್ಕೃತಿ ಇರುತ್ತೆ, ಅವ್ರ ಭಾವನೆ, ನಮ್ಮ ಲೀಗಲ್ ಇದು ಇರುತ್ತೆ, ಕಾನೂನು ಇರುತ್ತೆ, ಸಂಸ್ಕೃತಿ ಇರುತ್ತೆ, ಸಮಾಜದಲ್ಲಿ ಕೆಲವು ಭಾವನೆಗಳಿರುತ್ತೆ. ಅದಕ್ಕೆ ಅನುಗುಣವಾಗಿ ನಾವು ತಯಾರು ಮಾಡಬೇಕಾಗತ್ತೆ. ನಮ್ಮ ಹುಡುಗರನ್ನಾಗಲಿ ಹದಿಹರಿಯದವ್ರನ್ನ ಮಾಹಿತಿ ಕೊಡಿ, ಅವ್ರಿಗೆ ಸರಿಯಾದ ಮಾಹಿತಿ. ಆ ವಯಸ್ಸಿಗೆ ಅವ್ರು ಏನರ್ಥ, ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಯಾರೂ 10th ಸ್ಟ್ಯಾಂಡರ್ಡ್ ಅದನ್ನು ಪಾಠ ಮಾಡಲ್ಲ. ಹಾಗಾಗಿ ಹಂತವಾಗಿ ತಾನೇ ನಾವು ಅವ್ರಿಗೆ ಪಾಠಗಳು ಮಾಡ್ಕೊಂಡು ಹೋಗೋದು, ಎಕ್ಸ್ಪೋಸ್ ಮಾಡೋದೆಲ್ಲ. ಅದೇ ರೀತಿ ಲೈಂಗಿಕತೆಗೆ ಸಂಬಂಧಪಟ್ಟಂಗೆ ಕೂಡ ನಾವು ಮಾಡ್ತಾ ಹೋದಾಗ ಎಷ್ಟೊಂದು ಜನ ಸ್ಕೂಲ್ಸಲ್ಲಿ ನಾನು ಹೋದಾಗ ಮಕ್ಕಳಲ್ಲಿರೋವಂಥ ನೀವು ಆ ಇನ್ಫಾರ್ಮೇಷನ್ ನೋಡಿದ್ರೆ ನಮಗೆ ಭಯ ಆಗುತ್ತೆ. ಅವ್ರು ನಾವು ತಿಳ್ಕೊಂಡಿರ್ತೀವಿ ಮಕ್ಕಳು ಭಾಳ ಮುಗ್ಧರು, ಅವ್ರಿಗೇನು ಗೊತ್ತಿಲ್ಲ, ಏನು ಕೇಳಲ್ಲ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ತೀವಿ. ಅವರು ಪ್ರತಿಯೊಂದು ವಿಷಯದ ಬಗ್ಗೆನೂ ಅವ್ರು ಪ್ರಶ್ನೆಗಳನ್ನು ಮಾಡ್ತಾರೆ. ಓವರ್ ಎಕ್ಸ್ಪೋಜರ್ ಅಂದರೆ ಇನ್ಫಾರ್ಮೇಷನ್ ಎಕ್ಸ್ಪ್ಲೋಷನ್ ಎಲ್ಲನೂ ಈ ಥರ ಇದೆ. ಸೊ ಹಾಗಾಗಿ ಇವೆಲ್ಲದ್ರ ಬಗ್ಗೆ ಅವರು ಸರಿಯಾದ ಮಾಹಿತಿ ಇಲ್ಲದೆ ಇರೋದ್ರಿಂದ ಅವರು ಭಯಭೀತರಾಗಿರ್ತಾರೆ. ಅವ್ರ ದೇಹದಲ್ಲಿ ನಡೆಯೋದು ಒಂದು ಸ್ವಪ್ನ ಸ್ಖಲನ ಆಗಿರ್ಬೋದು, ಸ್ತನದ ಬೆಳವಣಿಗೆ, ಜನನಾಂಗದ ಬೆಳವಣಿಗೆ ಆಗಿರ್ಬೋದು, ತನ್ನ ದೇಹ ಯಾವ ರೀತಿ ಕೆಲಸ ಮಾಡ್ತಿದೆ, ತನ್ನ ಮನಸ್ಸಿನಲ್ಲಿ ಬರ್ತಿರೋ ಇಂಥ ಭಾವನೆಗಳು, ಇದ್ರ ಬಗ್ಗೆನೇ ವಿಪರೀತ ಭಯ ಪಟ್ಕೊಂಡಿರ್ತಾರೆ. ಮತ್ತು ಎಷ್ಟೊಂದು ಜನ ಹುಡುಗರನ್ನ ನೋಡಿದ್ದೀನಿ, ಆ ಭಯಕ್ಕೋಸ್ಕರವಾಗಿ ಅವರು ಪರೀಕ್ಷೆ ಓದೋಕ್ಕಾಗಲ್ಲ, ಟೆಸ್ಟ್ ಪರೀಕ್ಷೆಗಳಲ್ಲಿ ಸರಿಯಾಗಿ ಮಾರ್ಕ್ಸ್ ತೆಗಿತಾ ಇರೋದಿಲ್ಲ. ಅದು ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಎಷ್ಟೋ ಹುಡುಗರು ಬಂದು ಹೇಳ್ತಾರೆ, ನಮ್ಮ ಅಪ್ಪ ಅಮ್ಮನೇ ಡಾಕ್ಟ್ರು, ಆದರೆ ನಮ್ಗೆ ಅವ್ರ ಹತ್ರ ಮಾತಾಡೋಕ್ಕೆ ಭಯ, ನಂಗೆ ಅವರು ಏನೂ ಹೇಳಿಲ್ಲ ಇದಿಲ್ಲ ಅಂತ ಹುಡುಗರು ಕೂಡ ಹೇಳ್ತಾರೆ. ಸೊ ಹಾಗಾಗಿ ಮಕ್ಕಳಿಗೆ ಒಂದು ಸರಿಯಾದ ರೀತಿಯಲ್ಲಿ ಅದನ್ನು ತಿಳುವಳಿಕೆ ಕೊಡ್ತಾ ಹೋಗಬೇಕು. ಅವಾಗೇನಾಗುತ್ತೆ, ಈ ಲೈಂಗಿಕ ಅತ್ಯಾಚಾರಕ್ಕೆ ಗುರಿಯಾಗುವಂಥದ್ದಾಗಲಿ ಅಥವಾ ಈ ರೀತಿ ಅಪಾಯಕಾರಿ ಬೆಳವಣಿಗೆಗಳನ್ನು ಮಾಡ್ಕೊಳ್ಳೋದಾಗಲಿ, ಇದನ್ನೆಲ್ಲ ನಾವು ಬಹಳಷ್ಟು ತಪ್ಪಿಸೋದಕ್ಕೆ ಸಾಧ್ಯವಾಗುತ್ತೆ. ಅದನ್ನು ಪ್ರಪಂಚದಾದ್ಯಂತ ಸ್ಟಡಿ ಮಾಡಿದ್ದಾರೆ ಅಡೋಲೆಸೆಂಟ್ಸು, ಹದಿಹರೆಯದವರಲ್ಲಿ. ಅದರಿಂದ ಅದು ಮುಖ್ಯ ಆಗುತ್ತೆ. ಹೆಲ್ತಿ ಸೆಕ್ಶುಯಾಲಿಟಿ ಎಜುಕೇಷನ್ ಖಂಡಿತವಾಗ್ಲೂ ಇದೆಲ್ಲ ಸ್ಕೂಲು ಕಾಲೇಜಲ್ಲಿ ಬರಲೇಬೇಕು ಅಂತ ಹೇಳೋದು. ಪಾರ್ಟ್ ಆಫ್ ಎಜುಕೇಷನ್ ಮಾಡಲೇಬೇಕು. ಆದರೆ ನಾವು ಟ್ರೈನಿಂಗ್ ಕೊಡಬೇಕು, ಟೀಚರ್ಸ್ಗೂ ಟ್ರೈನಿಂಗ್ ಕೊಡಬೇಕು, ಹೇಗೆ ಮಾತಾಡಬೇಕು, ಹೇಗೆ ಹೇಳಬೇಕು ಮಕ್ಕಳಿಗೆ ಅಂತ.
ಪೇರೆಂಟ್ಸನ್ನು ಆಗಾಗ ಕರೆಸಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ಗಳಿಗೆ ಬಂದಾಗ ತಿಳಿಸ್ಕೊಡ್ಬೇಕು, ಮಕ್ಕಳಿಗೆ ಹಿಂಗೆ ತಿಳಿಸಿ ಅದರದನ್ನೆಲ್ಲ. ನಮಗೆ ಪ್ರತಿ ಸಲ ನನಗೆ ಯಾರೋ ಒಂದು ನನ್ನ ಹತ್ರ ಪೇಷಂಟ್ ಬಂದಾಗ ಅವ್ರು ಹದಿಹರಿಯದ ಮಕ್ಕಳಿದ್ರೆ ಮೊದಲು ಹೇಳ್ತೀನಿ, ಇವ್ರಿಗೆ ಇಂತಿಂಥ ವಿಷಯಗಳನ್ನು ತಿಳಿಸ್ಕೊಡಿ, ಅವರಲ್ಲಿರೋ ಭಯ ಭೀತಿಗಳನ್ನೆಲ್ಲ ಹೋಗಲಾಡಿಸಿ, ನೀವು ಅವ್ರ ದೇಹನ ಅವ್ರು ರಕ್ಷಣೆ ಮಾಡ್ಕೊಳ್ಳೋದನ್ನು ಈಗಲಿಂದ ನೀವು ತಿಳಿಸ್ಕೊಟ್ಟಂಗಾಗತ್ತೆ ಅಂತ. ಕೆಲವು ಸ್ಕೂಲುಗಳಲ್ಲಿ ಇದೆ ಡಾಕ್ಟರ್, ಬಟ್ ಅದು ತುಂಬ ಕಮ್ಮಿ ಪರ್ಸೆಂಟೇಜು ನಿಜ ಹೇಳಬೇಕು ಅಂದರೆ. ಕರೆಕ್ಟ್. ಬಟ್ ನಮ್ಮ ಸ್ಕೂಲಲ್ಲೂ ನಿಜ ಹೇಳಬೇಕಂದ್ರೆ ನಮ್ಗೆ ಅವಾಗೆಲ್ಲ ಹೇಳ್ಕೊಟ್ಟಿದ್ದೆ ನಮ್ಗೆ ಎಷ್ಟೋ ಹೆಲ್ಪ್ ಆಗ್ತಿತ್ತು. ಹಾಗೆ ರೂರಲಲ್ಲಿ ಈ ಥರ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಖಂಡಿತವಾಗ್ಲೂ. ಇಲ್ಲಾಂದರೆ ಭಾಳ ಈಗ ರೂರಲ್, ಈಗ ಹಳ್ಳಿಗಾಡಿಗಳಲ್ಲಿ ಪಟ್ಟಣದಲ್ಲಿ ಅಂತ ವ್ಯತ್ಯಾಸ ಇಲ್ಲ. ಈಗ ಇನ್ಫಾರ್ಮೇಷನ್ ಮಾಹಿತಿ ಎಲ್ಲ ಕಡೆ ಹೋಗ್ತಾನೆ ಇದೆ ಅದನ್ನು. ಬಟ್ ಅದು ಯಾವ ರೀತಿ ತೊಗೋತಾರೆ, ಅವ್ರಿಗೋಸ್ಕರವಾಗಿ ಅದನ್ನು ಯಾವ ರೀತಿ ಬಳಸ್ಕೋತಾರೆ, ಅದನ್ನು ನಮ್ಮ ಮಾರ್ಗದರ್ಶನ ಬೇಕೇ ಬೇಕಾಗತ್ತೆ ಹುಡುಗರಿಗೆ. ಅದರಿಂದ ನಾವು ಬಹಳಷ್ಟು ವಿಷಯಗಳನ್ನು ಈಗ ಎಷ್ಟೋ ಪಾಪ ಈಗ ಹಳ್ಳಿಗಾಡುಗಳಲ್ಲಿ ಎಷ್ಟೆಷ್ಟು ದೂರ ಸ್ಕೂಲ್ಗೆ ಹೋಗಿ ಬರಬೇಕು, ರೋಡುಗಳು ಸರಿ ಇರಲ್ಲ, ಓಡಾಡೋಕ್ಕೆ ಸರಿ ಇರಲ್ಲ, ಎಷ್ಟೊಂದು ರಿಸ್ಕ್ಗೆ ಎಕ್ಸ್ಪೋಸ್ ಆಗ್ತಾರೆ. ಮನೆಗೆ ಬರೋ ಟೈಮಲ್ಲಿ ಇದು ಮಾಡೋದು ಸೇಫಾಗಿ ಮನೆಗೆ ಬರ್ತಾರಾ ಇಲ್ವಾ, ಯಾರು ಅವ್ರನ್ನ ದುರ್ಬಳಕೆ ಮಾಡ್ಕೊಳ್ತಾರೆ, ಇಂಥವೆಲ್ಲ ಕೂಡ ಬಹಳಷ್ಟು ಭಯಭೀತಿ ಇದ್ದೇ ಇರುತ್ತೆ. ಸೊ ಇದೆಲ್ಲದಕ್ಕೂ ಕೂಡ ನಾವು ಒಂದು ರೀತಿ ನಾವು ಉತ್ತಮವಾದ ಸಮಾಜ ನಾವು ನಿರ್ಮಿಸಬೇಕು ಅಂದಾಗ ಇವೆಲ್ಲದ್ರ ಕಡೆ ಗಮನ ಕೊಡಲೇಬೇಕಾಗತ್ತೆ. ಹಾಗೆ ನೆಕ್ಸ್ಟ್ ಡಾಕ್ಟರ್ LGBTQ ಅಥವಾ ಟ್ರಾನ್ಸ್ಜೆಂಡರ್, ಇವ್ರ ಬಗ್ಗೆ ನಾವು ಮಾತಾಡೋದೇ ಇಲ್ಲ. ಇನ್ನು ಅವ್ರ ಸೆಕ್ಷುವಲ್ ಚಾಲೆಂಜಸ್ ಬಗ್ಗೆ ಅಂತೂ ನಾವಿನ್ನೂ ಮಾತಾಡೋದೇ ಇಲ್ಲ ಡಾಕ್ಟರ್. ಸೊ ಇವ್ರ ಬಗ್ಗೆ ನೀವೇನು ಹೇಳ್ತೀರಾ? ಆ್ಯಂಡ್ ಪ್ಲಸ್ ಈಗ ಅಡಾಲಸೆನ್ಸಲ್ಲಿ ಅವ್ರಿಗೆ ಒಂದು ಏಜಲ್ಲಿ ಗುರ್ತಿಸ್ಕೋಬೋದು ಅವರು ದೇ ಆರ್ ನಾಟ್ ನಾರ್ಮಲ್, ಅಂದರೆ ಈಗ ಅವ್ರ ಲಿಂಗದವ್ರ ಥರ ಅವ್ರು ಬಿಹೇವ್ ಮಾಡ್ತಿರಲ್ಲ. ಸೊ ಅವ್ರು ಯಾವಾಗ ಗುರ್ತಿಸ್ಕೋಬೋದು, ಹೇಗೆ ಎಲ್ಲರನ್ನೂ ಹೇಳ್ಬೋದು, ಮತ್ತು ಇವ್ರ ಬಗ್ಗೆ ಜನರಲ್ಲಾಗಿ ಇವ್ರು ಫೇಸ್ ಮಾಡೋವಂಥ ಚಾಲೆಂಜಸ್ ಏನು ಅಂತ ಹೇಳ್ತೀರಾ? ಕರೆಕ್ಟ್. ಸೊ ಇದು ಒಂದು ಬಹಳ ಮುಖ್ಯವಾದ್ದು. ಎರಡು ರೀತಿ ಇದೆ ಇದರೊಳಗೆ. ಒಂದು ಏನಾಗಿದೆ ಅಂತ ಹೇಳಿದರೆ, ಈ ರೀತಿ ಒಂದು ಲೈಂಗಿಕ ಆಕರ್ಷಣೆ ಅವರಲ್ಲಿ ಬೆಳವಣಿಗೆ ಆಗುವಂಥ ಸಮಯದಲ್ಲಿ, ಈಗ ನಾವು ಹದಿಹರೆಯದಲ್ಲಿ ಆ ಸಮಯದಲ್ಲಿ ಲೈಂಗಿಕ ಭಾವನೆಗಳನ್ನು ಗುರುತಿಸ್ಕೊಳ್ಳೋದು, ಅವರ ಆಕರ್ಷಣೆಯನ್ನು ಗುರುತಿಸ್ಕೊಳ್ಳೋದು, ಇದೆಲ್ಲ ಆ ಸಮಯದಲ್ಲಿ ಬೆಳವಣಿಗೆ ಪ್ರಾರಂಭ ಆಗೋದು. ಸೊ ಹೆಣ್ಣಿಗೆ ಗಂಡಿನಲ್ಲಿ ಆಕರ್ಷಣೆ, ಗಂಡಿನಲ್ಲಿ ಹೆಣ್ಣಿಗೆ ಆಕರ್ಷಣೆ ಅನ್ನೋದು ನಾವು ಸಮಾಜದಲ್ಲಿ ಅಂದರೆ ಮೆಜಾರಿಟಿ ನಾವು ಇರೋದನ್ನು ನಾವು ನೋಡೋದು. ಅದನ್ನು ಏನಾಗುತ್ತೆ, ಪ್ರಕೃತಿ ನಿಯಮವಾಗಿ ಒಂದು ಹೆಣ್ಣು ಗಂಡಿನ ಆಕರ್ಷಣೆ ಅಲ್ಟಿಮೇಟ್ಲಿ ಏನು, ದಿ ಪರ್ಪಸ್ ಆಫ್ ಸೆಕ್ಸ್, ಪ್ರೊಕ್ರಿಯೇಷನ್, ರೀಕ್ರಿಯೇಷನ್ ಆ್ಯಂಡ್ ರಿಲೇಷನ್ಶಿಪ್, ಅಂದರೆ ಸಂತಾನೋತ್ಪತ್ತಿಗೆ ಪೂರಕವಾಗಿರಬೇಕು. ಮತ್ತು ಇನ್ನೊಂದು ಅವರ ಗಂಡು ಹೆಣ್ಣಿನ ಸಂಬಂಧ ಗಟ್ಟಿ ಮಾಡುವಂಥದ್ದು, ಮತ್ತು ಅದು ಒಂದು ಥರದಲ್ಲಿ ಅವರ ಸಂಬಂಧದಲ್ಲಿ ಒಂದು ಖುಷಿಯಾದ ಸಂಬಂಧ, ರೀಕ್ರಿಯೇಷನ್ ಅಂತ ನಾವು ಹೇಳೋದು. ಇದು ಬೇಸಿಕಲಿ ಪ್ರಕೃತಿ ಮಾಡಿರೋ ಒಂದು ನಿಯಮ ಅಂತ ಅಂದ್ಕೊಳ್ಳೋದು ಆ ಸಂಬಂಧದಲ್ಲಿ. ಸೊ ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿ ಬೇರೆ ಬದಲಾವಣೆಗಳಾದಾಗ ಅದನ್ನು ಸಮಾಜ ಒಪ್ಪೋದು ಸ್ವಲ್ಪ ಕಷ್ಟ. ಇವಾಗ ಏನಾಗಿದೆ, ನಾವು ವೈಜ್ಞಾನಿಕವಾಗಿ ವೈದ್ಯಕೀಯವಾಗಿ ಇದು ಪ್ರೂವ್ ಮಾಡಿರೋ ವಿಷಯ. ಅಂದರೆ ಕೆಲವರಲ್ಲಿ ಈ ಆಕರ್ಷಣೆಯಲ್ಲಿ ಬದಲಾವಣೆ ಇರುತ್ತೆ. ಹೆಣ್ಣು ಗಂಡಿನಲ್ಲಿ ಆಕರ್ಷಣೆ ಬದಲು ಹೆಣ್ಣಿಗೆ ಹೆಣ್ಣಿನಲ್ಲೇ ಆಕರ್ಷಣೆ ಇರುತ್ತೆ. ಅಂದರೆ ಲೈಂಗಿಕ ಆಕರ್ಷಣೆ, ಸುಮ್ಮನೆ ಆಕರ್ಷಣೆ ಅಂತ ನಾವು ಎಷ್ಟೋ ಜನ ಅಪ್ರಿಷಿಯೇಟ್ ಮಾಡ್ತೀವಿ, ಇಷ್ಟ ಆಗ್ತಾರೆ, ಕೆಲವರು ಇದು ಮಾಡ್ತಾರೆ. ಆ ರೀತಿ ಆಕರ್ಷಣೆ ಲೈಂಗಿಕ ಭಾವನೆಗಳು ಮೂಡಿಸೋ ಅಂಥ ಆಕರ್ಷಣೆ. ಇನ್ನು ಕೆಲವರಲ್ಲಿ ಗಂಡಿಗೆ ಹೆಣ್ಣಿನಲ್ಲಿ ಆಕರ್ಷಣೆಗೆ ಬದಲು ಗಂಡಿಗೆ ಗಂಡಿನಲ್ಲೇ ಆಕರ್ಷಣೆ ಇರುತ್ತೆ, ಲೈಂಗಿಕ ಆಕರ್ಷಣೆ. ಸೊ ಇದನ್ನು ಏನಾಗುತ್ತೆ, ಹೋಮೋಸೆಕ್ಷುವಲ್ಲು, ಲೆಸ್ಬಿಯನ್ಸು, ಗೇ ಅಥವಾ ಹೋಮೋಸೆಕ್ಷುವಲ್ಸ್ ಅಂತ ನಾವು ಹೇಳ್ತೇವೆ. ಇದು ವೈದ್ಯಕೀಯವಾಗಿ ಇವಾಗ ಎಲ್ಲ ಕಡೆ ಅದನ್ನು ಪ್ರೂವ್ ಮಾಡಿದೆ. ಅದು ಸಹಜವಾಗಿ ಯಾವ ಕಾರಣದಿಂದ, ಹಲವಾರು ಕಾರಣಗಳಿಂದ ಯಾವುದೋ ಒಂದು ರೀತಿ ಅವ್ರು ಬೇಕಂತ ಮಾಡಿರೋದಲ್ಲ, ಅವ್ರನ್ನ ಪ್ರಕೃತಿ ಮಾಡಿರೋದೇ ರೀತಿಯೇ ಆ ಥರ, ಅವ್ರ ಬೆಳವಣಿಗೆಯಿಂದನೇ ಆ ರೀತಿ ಆಗಿರುತ್ತೆ. ಸೊ ಇದನ್ನು ಇಷ್ಟಪಟ್ಟು ವಾಲಂಟರಿಯಾಗಿ ಬೇಕಂತ ಅವ್ರು ಮಾಡಿದ್ದಾರೆ ಅನ್ನೋದಲ್ಲ, ಅದು ಇಟ್ ಈಸ್ ನಾಟ್ ದೇರ್ ಫಾಲ್ಟ್. ದೇ ಆರ್ ಆಲ್ಸೋ ನಾರ್ಮಲ್ ಪೀಪಲ್. ಎಲ್ಲರ ಥರನೇ, ಪ್ರತಿ ವ್ಯಕ್ತಿ ಥರನೇ ಅವರು ಒಂದು ಬೇಸಿಕ್ ಹ್ಯೂಮನ್ ಬೀಯಿಂಗ್. ಅದು ನ್ಯಾಚುರಲ್ ಪ್ರೋಸೆಸ್ಸು. ಅದಿದ್ದರೆ ಅದು ಅವ್ರದ್ದೇ ಒಂದು ತಪ್ಪದು, ಅವ್ರು ಬೇಕಂತ ಮಾಡ್ಕೊಂಡಿರೋದು ಅಂತ ಹೇಳಿ ಅವ್ರಿಗೆ ಹಿಂಸೆ ಕಿರುಕುಳ ಫೋಬಿಯಾ. ಈಗ ಸಮಾಜದಲ್ಲಿ ಏನಾಗ್ಬಿಟ್ಟಿದೆ, ಒಂದು ಟ್ರಾನ್ಸ್ಫೋಬಿಯಾ ಅಥವಾ ಹೋಮೋಫೋಬಿಯಾ ಅನ್ನೋದು ಆ ಭಯಕ್ಕೆ, ಇವ್ರು ನಮ್ಮನ್ನೇನು ಮಾಡಿಬಿಡ್ತಾರೋ, ಸರಿಯಾಗಿರೋರನ್ನ ನಮ್ಮನ್ನು ಎಲ್ಲೋ ಕೆಡಿಸ್ಬಿಡ್ತಾರೆ, ನಮ್ಮೆಲ್ಲೋ ಇದು ಮಾಡ್ಕೊಂಡು ಬಿಡ್ತಾರೆ ಅನ್ನೋ ಒಂದು ಬೇಡದ ಒಂದು ಭಯ ಅವರಲ್ಲಿ ಮೂಡಿದೆ.
ಈ ಭಯ ಹೋಗಬೇಕು. ಅಂದರೆ ಎಲ್ಲರನ್ನೂ ಹೇಗೆ ನೀವು ಸಮಾಜದಲ್ಲಿ ಬೇರೆ ಬೇರೆ ಯಾವುದೇ ರೀತಿಯ ಒಂದು ಅಂಗವಿಕಲತೆ ಇರ್ಬೋದು, ನ್ಯೂನತೆ ಇರ್ಬೋದು, ಸ್ಪೆಷಲಿ ಏಬಲ್ಡ್ ಅಂತೆಲ್ಲ ನಾವು ಏನು ಹೇಳ್ತೀವಿ, ವಿಜುವಲಿ ಸ್ಪೆಷಲಿ ಏಬಲ್ಡು ಅಥವಾ ಹಿಯರಿಂಗ್ ಇಂಪೇರ್ಡ್ ಯಾವುದೇ ರೀತಿ ಇದ್ದರೂ ಕೂಡ ನಾವೆಲ್ಲರನ್ನೂ ಸಮಾಜದಲ್ಲಿ ಅಕ್ಸೆಪ್ಟ್ ಮಾಡ್ತೀವಿ. ಅಂದರೆ ಮುಖ್ಯವಾಹಿನಿಗೆ ಪ್ರತಿಯೊಬ್ಬರನ್ನೂ ತರೋದಕ್ಕೆ ನಾವು ಸಹಾಯ ಮಾಡ್ತೀವಿ. ಅಂದರೆ ಎಲ್ಲರೂ ನಮ್ಮವರು, ಅವ್ರಿಗೂ ಒಂದು ಮಾನವೀಯ ಹಕ್ಕುಗಳಿದೆ, ಬೇಸಿಕ್ ಹ್ಯೂಮನ್ ರೈಟ್ಸ್ ಇದೆ ಅನ್ನೋ ರೀತಿ ಅಂದ್ಕೊಳ್ತೀವಿ. ಈ ಸೆಕ್ಷುವಲ್ ಮೈನಾರಿಟೀಸ್ ಆದಾಗ ಲಿಂಗ ಅಲ್ಪಸಂಖ್ಯಾತರ ಬಗ್ಗೆ ಒಂದು ಸಮಾಜದಲ್ಲಿ ಒಂದು ರೀತಿಯಾದ ಭಯದ ಭಾವನೆ ಇದೆ. ಅವರಿಗೆ ಒಂದು ಸರಿಯಾದ ಅವಕಾಶಗಳು ಸಿಗ್ತಾ ಇಲ್ಲ. ಅವ್ರಿಗೆ ಅದಕ್ಕೋಸ್ಕರವಾಗಿ ಏನು ಮಾಡಬೇಕಾಗತ್ತೆ, ಸ್ವಲ್ಪ ಬೋಲ್ಡಾಗಿ ಒಂದು ಲೌಡಾಗಿ ಅವ್ರನ್ನ ರೆಪ್ರೆಸೆಂಟ್ ಮಾಡ್ಕೊಳ್ಬೇಕಾಗಿದೆ. ಅದು ಏನಾಗ್ಬಿಡತ್ತೆ ಜನರಿಗೆ, ಈಗ ನೀವು ಈ ರೀತಿ ಲಿಂಗ ಅಲ್ಪಸಂಖ್ಯಾತರು ಅಂದರೆ ಬರೀ ಟ್ರಾಫಿಕ್ ಸಿಗ್ನಲಲ್ಲಿ ಕ್ಲಾಪ್ ಹೊಡ್ಕೊಂಡು ದುಡ್ಡು ಭಿಕ್ಷೆಗೆ ಬೇಡವರು, ಇದು ಪ್ರಾಸ್ಟಿಟ್ಯೂಷನ್ ಮಾಡೋರು ಅನ್ನೋ ಒಂದು ಭಾವನೆ ಇದೆ. ಆದರೆ ಅವರಲ್ಲೂ ಕೂಡ ತುಂಬ ಎಲ್ಲ ಜನಸಾಮಾನ್ಯರಂತಲೇ ಅವರಲ್ಲೂ ಎಲ್ಲ ರೀತಿಯಲ್ಲಿ ಎಲ್ಲ ಫೀಲ್ಡಲ್ಲೂ ಕ್ಷೇತ್ರದಲ್ಲೂ ಸಾಧನೆ ಮಾಡಿದವರು ಬಂದಿರೋರು ಎಲ್ಲರೂ ಇದ್ದಾರೆ. ಅವ್ರಿಗೂ ಅವಕಾಶಗಳು ಕೊಟ್ಟಾಗ ಎಲ್ಲ ಜನಸಾಮಾನ್ಯರಂತಲೇ ಅವರು ಮುಖ್ಯವಾಹಿನಿಗೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಅಕ್ಸೆಪ್ಟ್ ಮಾಡ್ಕೊಳ್ಳೋ ಅಂದರೆ ಸರಿಯಾದ ರೀತಿಯಲ್ಲಿ ಇಬ್ಬರಲ್ಲೂ ಕೂಡ ಇರುತ್ತೆ. ಇವರು ಕೂಡ ಅವ್ರ ಮೇಲೆ ಧೈರ್ಯ ಬರೋ ಹಾಗೆ, ಅವ್ರ ಮೇಲೆ ನಾವು ಕಾನ್ಫಿಡೆನ್ಸ್ ಬರೋ ಹಾಗೆ ಬೇರೆಯವ್ರು ಬಿಹೇವ್ ಮಾಡೋದಾಗಲಿ. ಜನಸಾಮಾನ್ಯರು ಅವರು ನಮ್ಮಲ್ಲೊಬ್ಬರು, ಆದರೆ ಅವರು ಸ್ವಲ್ಪ ಬೇರೆ ರೀತಿ ಇದ್ದಾರೆ ಅಷ್ಟೇ ಮಾತ್ರ ಮನಸ್ಸಿನಲ್ಲಿ ಅಂದ್ಕೊಂಡಾಗ ಆವಾಗ ಈ ಥರ ಡಿಸ್ಕ್ರಿಮಿನೇಷನ್ ಅಥವಾ ಭೇದ ಭಾವ ಎಣಿಸೋದು ತಪ್ಪತ್ತೆ. ಈ ಹದಿಹರಿಯದವ್ರು LGBTQ ಅಡೋಲೆಸೆಂಟ್ಸ್ ಅಂತ ನೀವು ಕೇಳ್ತಾ ಇದ್ರಿ. ಇದು ಬೇರೆ ಎಲ್ಲ ರೀತಿ ಆಕರ್ಷಣೆ ತನ್ನಲ್ಲಿ ಹೇಗೆ ಬರ್ತಾ ಇದ್ದೇನೆ, ಈ ಹದಿಹರಿಯದಲ್ಲೇ ಅದೆಲ್ಲ ಪ್ರಾರಂಭ ಆಗೋದು ಆಕರ್ಷಣೆ. ಆ ರೀತಿ ಆದಾಗ ಏನಾಗುತ್ತೆ, ಈಗ ಅವ್ರು ಗುರುತಿಸ್ಕೊಳ್ತಾರೆ ಈಗ ಹೆಣ್ಣು ಗಂಡನೇ. ಆದರೆ ಕೆಲವು ಮಕ್ಕಳಲ್ಲಿ ಏನಾಗುತ್ತೆ, ಇಲ್ಲ ನನ್ನಲ್ಲಿ ಏನೋ ಬದಲಾವಣೆ ಇದೆ, ನನ್ನಲ್ಲಿ ಏನೋ ನನ್ನ ಫ್ರೆಂಡ್ಸ್ ಎಲ್ಲ ನಾನು ಅವಳನ್ನ ಲೈಕ್ ಮಾಡಿದೆ, ಇವನನ್ನು ಲೈಕ್ ಮಾಡಿದೆ, ಹೀಗೆಲ್ಲ ನನಗೆ ಯಾಕೆ ಆ ಥರ ಅನ್ನಿಸ್ತಾ ಇಲ್ಲ ಅನ್ನೋ ಒಂದು ಭಾವನೆಗಳು ಬರೋಕ್ಕೆ ಶುರುವಾಗುತ್ತೆ. ಆ ಟೈಮಲ್ಲಿ ಒಂದು ಕನ್ಫ್ಯೂಸ್ಡ್ ಸ್ಟೇಟ್ ಆವಾಗಲಿಂದನೇ ಪ್ರಾರಂಭ ಆಗೋದು ಇದರದನ್ನೆಲ್ಲ ಆಕರ್ಷಣೆ ಎಲ್ಲ. ಸೊ ನಾನು ಸ್ವಲ್ಪ ಬೇರೆ ಥರ ಇದ್ದೀನಿ, ನಾನು ಈ ಥರ ಇಲ್ಲ, ನನಗೆ ಬರೀ ಹುಡುಗರಲ್ಲೇ ಯಾಕೆ ಆಕರ್ಷಣೆ ಆಗ್ತಿದೆ, ಅಥವಾ ನನಗೆ ಹುಡುಗಿನಲ್ಲೇ ಯಾಕೆ ಆಕರ್ಷಣೆ ಆಗ್ತಾಯಿದೆ, ನಂಗೆ ಗಂಡಸರನ್ನ ಮದುವೆ ಮಾಡ್ಕೋಬೇಕು ಅಥವಾ ಇದು ಮಾಡಬೇಕು ಯಾಕೆ ಅನ್ನಿಸ್ತಾ ಇಲ್ಲ, ಈ ಥರ ಎಲ್ಲ ಪ್ರಶ್ನೆಗಳು ಮೂಡುತ್ತೆ. ಆದರೆ ಈಗಿನ ಕೆಲವರಲ್ಲಿ ನಾನು ನೋಡಿದ್ದೀನಿ ಹುಡುಗರು, ಅಯ್ಯೋ ನಾನು ಗೇ ಇರಬೇಕು, ನನಗೆ ಹೋಮೋಸೆಕ್ಷುವಲ್ ಅನ್ಸತ್ತೆ ಡಾಕ್ಟ್ರೇ, ನನಗೆ ಭಯ ಆಗಿದೆ, ಏನಿದೆ ಅಂತ ಅವರೇನೆ ಅಂದ್ಕೊಂಡ್ಬಿಡ್ತಾರೆ. ಕೆಲವು ಸಲ ಏನಾಗುತ್ತೆ, ಕೆಲವು ಹುಡುಗರನ್ನ ದುರುಪಯೋಗ ಮಾಡ್ಕೊಂಡು ಈ ಹಾಸ್ಟೆಲ್ಗಳಲ್ಲಿ ಅದು ಇದರೊಳಗೆಲ್ಲ ಬಾಯ್ಸ್ ಇವ್ರ ಜೊತೆನೂ ಕೂಡ ಹುಡುಗರನ್ನ ದುರುಪಯೋಗ ಮಾಡಿಕೊಂಡು ಸೆಕ್ಷುವಲಿ ಎಕ್ಸ್ಪ್ಲಾಯ್ಟ್ ಮಾಡಿ ಎಲ್ಲ ಮಾಡಿರ್ತಾರೆ. ಅವರೇನು ಅಂದ್ಕೊಂಡ್ಬಿಡ್ತಾರೆ, ನಾನು ಹೋಮೋಸೆಕ್ಷುವಲ್ ಆಗಿಬಿಟ್ಟಿದ್ದೀನಿ ಅಂತ. ಸೊ ಹೋಮೋಸೆಕ್ಷುವಲ್ ಎಕ್ಸ್ಪೀರಿಯನ್ಸ್ ಬೇರೆ, ಅವ್ರು ನಿಜವಾಗ್ಲೂ ಹೋಮೋಸೆಕ್ಷುವಲ್ ಆಗಿರೋದು ಬೇರೆ. ಅದನ್ನು ಒಂದು ಸರಿಯಾದ ರೀತಿಯಲ್ಲಿ ಅವ್ರಿಗೆ ನಾವು ಗುರುತಿಸಿ ಕೌನ್ಸೆಲಿಂಗ್ ಮಾಡಿ, ಅದನ್ನು ನಿಜವಾಗ್ಲೂ ಅವ್ರು ಅದೇ ರೀತಿ ಇದೆಯಾ ಇಲ್ವಾ, ಜಸ್ಟೇ ಕನ್ಫ್ಯೂಷನ್ ಅಥವಾ ಅವ್ರ ಅನಿಸಿಕೆನಾದು, ಇದನ್ನು ನಾವು ನೋಡಿ ಅವ್ರಿಗೆ ತಿಳುವಳಿಕೆ ಕೊಡಬೇಕಾಗತ್ತೆ. ಹಾಗಾಗಿ ಆ ಸಮಯದಲ್ಲಿ ಇನ್ಕ್ಲೂಸಿವ್ ಸೊಸೈಟಿ ಅಥವಾ ಇನ್ಕ್ಲೂಸಿವ್ ವರ್ಲ್ಡ್ ಅಂತ ನಾವೇನು ಹೇಳ್ತೀವಿ, ಎಲ್ಲರೂ ನಮ್ಮವರು, ನಾವೆಲ್ಲರೂ ಒಂದೇ, ಬೇರೆ ಬೇರೆ ರೀತಿ ಇದ್ದೀವಿ ಅಷ್ಟೇ. ನಾವು ಒಬ್ಬೊಬ್ರು ಒಂದೊಂದು ಥರ ಇದ್ದೀವಿ, ಒಬ್ಬೊಬ್ರು ಒಂದೊಂದು ಥರದಲ್ಲಿ ಅವ್ರವ್ರದ್ದೇ ಆದ ಓದು ಬರಹ, ಅವರ ಒಂದು ಹವ್ಯಾಸ ಅಥವಾ ಅವರ ಪ್ರತಿಭೆ ಎಲ್ಲ ಬೇರೆ ಬೇರೆ ಇರುತ್ತೆ. ಆದರೆ ಎಲ್ಲರೂ ಒಂದೇ, ನಾವೆಲ್ಲ ಒಟ್ಟಾಗಿ ಅಂತ. ಆ ರೀತಿ ಇನ್ಕ್ಲೂಸಿವ್ ಎನ್ವೈರ್ನ್ಮೆಂಟ್, ಈಗ ಯಾರು ಇರಲಿ, ಗಂಡಿರಲಿ, ಹೆಣ್ಣಿರಲಿ, ಟ್ರಾನ್ಸ್ಜೆಂಡರ್ ಇರಲಿ, ನಾವೆಲ್ಲ ಒಂದೇ. ಅವ್ರು ಬೇರೆ ರೀತಿ ಮಾಡಿರೋದು ಆ ಥರ, ಅವ್ರು ಇರೋದು ಆ ಥರ, ಬಟ್ ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಆ ರೀತಿ ನಾವು ಇನ್ಕ್ಲೂಸಿವ್ ವರ್ಲ್ಡ್ ಮಾಡಿ ಆ ಸಮಯದಲ್ಲಿ ಅವ್ರನ್ನೂ ಗುರುತಿಸಿ ಅವ್ರಿಗೆ ಮಾರ್ಗದರ್ಶನ ನೀಡಿದರೆ ಬಹಳಷ್ಟು ತೊಂದರೆಗಳನ್ನು ನಾವು ಕಡಿಮೆ ಮಾಡೋಕ್ಕೆ ಸರಿ ಹೋಗುತ್ತೆ ಅವಾಗ. ಅದೇ ಡಾಕ್ಟರ್, ಮತ್ತು ಈಗ ಅಡಾಲಸೆನ್ಸಲ್ಲಿ ನಾರ್ಮಲ್ ಆಗಿರ್ಬೋದು ಅಥವಾ ಟ್ರಾನ್ಸ್ಜೆಂಡರ್ಸೇ ಆಗಿರ್ಬೋದು, ತುಂಬ ಡೌಟ್ಸ್ ಇರುತ್ತೆ. ಸೊ ಅವ್ರೀಗ ಹಾಗಾಗಿ ಮೇಯ್ನ್ ಎಲ್ಲರೂ ಫಸ್ಟ್ ಕೆಲಸ ಮಾಡೋದು ಇಂಟರ್ನೆಟ್ಟಲ್ಲಿ ಬ್ರೌಸ್ ಮಾಡೋದು. ಹೌದು, ಬಟ್ ಅದು ಎಷ್ಟು ಆ್ಯಕ್ಯುರೇಟ್ ಆಗಿರುತ್ತೆ ಗೊತ್ತಿಲ್ಲ, ಎಷ್ಟು ನಿಜ ಅದರಲ್ಲಿ ಏನೂ ಗೊತ್ತಿರೋದಿಲ್ಲ. ಸೊ ನಿಮ್ಮ ಪ್ರಕಾರ ಇದನ್ನ ಇನ್ಫಾರ್ಮೇಷನ್ ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ ಐಡೆಂಟಿಫೈ ಮಾಡೋಕ್ಕೆ ಸರಿಯಾದ ಜನಗಳ ವೈದ್ಯರ ಹತ್ರ ಬರಬೇಕು. ಅದಕ್ಕೋಸ್ಕರವಾಗಿ ಈಗ ಸೈಕಿಯಾಟ್ರಿಸ್ಟು ಅಥವಾ ಸೆಕ್ಸಾಲಜಿಸ್ಟು ಮತ್ತು ಬೇರೆ ಇದರದ್ದು ಅವರೆಲ್ಲ ಬಂದು ವೈದ್ಯರ ಹತ್ರ ಮಾತಾಡಿದಾಗ ಅವ್ರು ಅಂದ್ಕೊಂಡಿರೋದು ನಿಜನ ಸುಳ್ಳನ ಫಸ್ಟ್ ಗೊತ್ತಾಗತ್ತೆ, ಅಥವಾ ನಿಜವಾಗ್ಲೂ ಅವ್ರು ಅದೇ ರೀತಿ ಇದ್ದಾರಾ ಏನು ಅನ್ನೋದು ಗೊತ್ತಾಗುತ್ತೆ. ಈ ಕೆಲವರಲ್ಲಿ ಏನಾಗಿರುತ್ತೆ, ಸುಮ್ಮನೆ ಅವ್ರದ್ದು ಆಕರ್ಷಣೆ ಅಷ್ಟೇ ಇರುತ್ತೆ. ಈಗ ಹೋಮೋಸೆಕ್ಷುವಲ್, ಲೆಸ್ಬಿಯನ್ ಅದು. ಇನ್ನು ಕೆಲವು ಟ್ರಾನ್ಸ್ಜೆಂಡರ್ ಅಂತ ನೀವೇನು ಮಾತಾಡ್ತಿದ್ವಿ, ಅವ್ರಿಗೇನಾಗುತ್ತೆ, ಅವರು ಬೆಳೀತಿರ್ಬೇಕಾದ್ರೆ ಅವ್ರಿಗೆ ಹೇಗೆ ಅವ್ರ ದೇಹದ ಮೇಲೆ ಅವ್ರಿಗೇನೆ ಒಂದು, ಈಗ ನನ್ನಲ್ಲಿ ನನಗೆ ಒಂದು ಹೆಣ್ಣಿನ ಭಾವನೆ, ನನ್ನ ದೇಹ ಹೆಣ್ಣಿನದ್ದು, ನನಗೆ ಹೆಣ್ಣಿನ ಭಾವನೆ ಅನ್ನೋ ಒಂದು ನಾವು ಅಂದ್ಕೊಳ್ಳೋದು ನಾರ್ಮಲ್ಲಾಗಿ. ಅಥವಾ ಗಂಡಿಗೆ ನಾನು ಗಂಡಸಾಗಿದ್ದೀನಿ, ನಾನು ಗಂಡ ಭಾವನೆ, ನಾನು ನಾರ್ಮಲ್ ಇದ್ದೀನಿ.
ಕೆಲವರಲ್ಲಿ ಏನಾಗಿರುತ್ತೆ, ಹೆಣ್ಣು ಥರ ಹೆಣ್ಣಾಗಿ ಹುಟ್ಟಿದರೂ ಕೂಡ ಅವ್ರ ಮನಸ್ಸಿನ ಭಾವನೆಗಳೆಲ್ಲ ಹುಡುಗನ ಥರ ಇದೇ ಇರುತ್ತೆ. ಅವ್ರ ದೇಹದ ಬಗ್ಗೆ ಅವ್ರಿಗೆ ಒಂದು ರೀತಿಯ ಅವರ್ಷನ್ನು, ನಾನು ಹಿಂಗಿರೋದು ನನಗೆ ಇಷ್ಟ ಇಲ್ಲ, ನನಗೆ ಹೆಣ್ಣಿನ ಅಂಗಾಂಗಗಳು ಬೇಡ, ನಾನು ಗಂಡಸಾಗಬೇಕು, ಇದು ನನಗೆ ಸರಿ ಇಲ್ಲ. ಇನ್ನು ಕೆಲವರು ಗಂಡಾಗಿ ಹುಟ್ಟಿರಬೇಕಾದ್ರೆ ಅದನ್ನು ಹೆಣ್ಣಿನ ಭಾವನೆಗಳೇ ಅವ್ರ ಮನಸ್ಸಿನಲ್ಲಿ ಬರ್ತಾ ಇರುತ್ತೆ. ನನಗಿದು ಸರಿ ಇಲ್ಲ, ನನ್ನ ದೇಹದ್ದು, ನನ್ನ ಅಂಗಾಂಗಗಳು, ಜನನಾಂಗಗಳು ಯಾವುದು ನನಗೆ ಸರಿ ಇಲ್ಲ, ಇದು ಬೇಡ. ಒಂದು ಹಂತದಲ್ಲಿ ಅವ್ರ ಮನಸ್ಸಿನಲ್ಲಿ ಎಷ್ಟು ತೀವ್ರ ಒತ್ತಡ ಆಗುತ್ತೆ ಅಂದರೆ, ಇದನ್ನೆಲ್ಲ ನಾನು ಪೂರ್ತಿಯಾಗಿ ಪರಿವರ್ತನೆ ಆಗಬೇಕು, ನಾನು ಹೆಣ್ಣಾಗಿ ಹುಟ್ಟಿದ್ರೂ ಕೂಡ ಗಂಡಾಗಿ ಪರಿವರ್ತನೆ ಆಗಬೇಕು, ಅಥವಾ ಗಂಡಾಗಿ ಹುಟ್ಟಿದರೆ ಹೆಣ್ಣಾಗಿ, ಇದನ್ನೇ ಟ್ರಾನ್ಸ್ಜೆಂಡರ್ಸ್ ಅಂತ ಹೇಳೋದು. ಅದನ್ನೆಲ್ಲ ಸರಿಯಾಗಿ ಗುರುತಿಸಿ ಹಂತ ಹಂತವಾಗಿ ಅವ್ರನ್ನ ಲಾಸ್ಟ್ ರಿಸಾರ್ಟು ಅವ್ರಿಗೆ ಸರ್ಜರಿ ಇದೆಲ್ಲ ಮಾಡಿ ಪೂರ್ತಿಯಾಗಿ ಅವ್ರನ್ನ ಬದಲಾವಣೆಗಳು ಮಾಡೋದು. ಸೊ ನಾವು ಭಾಳಷ್ಟು ಜನನ ನಾವು ನೋಡಿದಾಗ ಹಿಜ್ಡಗಳು ಅವರು ನಾವೆಲ್ಲ ಏನು ಹೇಳ್ತೀವಿ ಅವ್ರಿಗೆಲ್ಲ, ಅವರೆಲ್ಲ ಕ್ಯಾಸ್ಟ್ರೇಟೆಡ್ ಮೇಲ್ಸ್ ಅಂತ ಹೇಳ್ಬಿಟ್ಟು, ಅಂದರೆ ಅವರು ಗಂಡಸು ನನಗೆ ಹೆಣ್ಣಾಗಬೇಕು ಅನ್ನೋ ಭಾವನೆಗೆ ಆ ಜನನಾಂಗ ಅಥವಾ ನೀವು ಇದ್ರದ್ದು ಅವರ ಬೀಜಗಳು ವೃಷಣಗಳನ್ನು ತೆಗೆಸಿ ಅವರು ಅದೊಂದು ಹೆಣ್ಣಿನ ಒಂದು ಹಾರ್ಮೋನುಗಳನ್ನೆಲ್ಲ ತೊಗೊಂಡು ಆ ರೀತಿ ಮಾರ್ಪಾಡಾಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಹಂತ ಹಂತವಾಗಿ ಬೇಕಾದಷ್ಟು ವೈದ್ಯಕೀಯವಾಗಿ ಬಹಳಷ್ಟು ಇದೆ. ಅದನ್ನು ಟ್ರಾನ್ಸ್ಜೆಂಡರ್ ಅಂತ ನಾವು ಏನು ಹೇಳ್ತೀವಿ, ಆ ರೀತಿ ಲಿಂಗ ಬದಲಾವಣೆ ಆಗಿದೆ, ಲಿಂಗ ಪರಿವರ್ತನೆ ಆಗಿರೋದು. ಹುಟ್ಟಿದಾಗ ಅಂದರೆ ನೇಟಲ್ ಜೆಂಡರ್, ನೀವು ಹುಟ್ಟಿದಾಗ ನಿಮ್ಮಲ್ಲಿ ಏನು ಹೆಣ್ಣು ಅಥವಾ ಗಂಡು ಅಂತ ಜನನಾಂಗಗಳನ್ನು ನೋಡಿ ಹೇಳಿರ್ತೀರಲ್ಲ, ಬೆಳೆದ ಮೇಲೆ ಅದು ನನಗಿಷ್ಟ ಇಲ್ಲ, ಅದು ಆಗ್ತಾ ಇಲ್ಲ, ಅದರದ್ದು ನಾನು ಈ ರೀತಿ ಅಲ್ಲ ನನ್ನ ಮನಸ್ಸಿನಲ್ಲಿ, ಮೇಲ್ ಟ್ರ್ಯಾಪ್ಡ್ ಇನ್ ಎ ಫೀಮೇಲ್ ಬಾಡಿ ಅಥವಾ ಫೀಮೇಲ್ ಟ್ರ್ಯಾಪ್ಡ್ ಇನ್ ಎ ಮೇಲ್ ಬಾಡಿ ಅಂತ. ಅವ್ರಿಗೆ ಆ ಲೆವೆಲ್ ತನಕ ಕೆಲವರಲ್ಲಿ ಅಷ್ಟೊಂದು ಒತ್ತಡ ಅವ್ರಿಗೆ ಇವಾಗ ಏನಾಗಿದೆ, ಇದೆಲ್ಲ ಹೊರಗಡೆ ಬರ್ತಾ ಇದೆ, ಎಲ್ಲರೂ ಕಮಿಂಗ್ ಔಟ್ ಅಂತ ಹೇಳ್ತೀವಿ, ಅದಕ್ಕೆ ಅವಕಾಶಗಳಿದೆ, ಆಪ್ರೇಷನ್ಸ್ ಇದೆ, ಆದ್ದರಿಂದ ಹೆಚ್ಚು ಜನ ಹೊರಗಡೆ ಅದನ್ನು ತೋರಿಸ್ಕೊಳ್ತಾ ಇದ್ದಾರೆ. ಇದು ಇಲ್ಲ ಅಂದರೆ ಬಹಳಷ್ಟು ಜನಗಳೇನು ಮನಸ್ಸಿನಲ್ಲೇ ಇಟ್ಕೊಂಡು ಕೊರಗಿ ಮದುವೆ ಮಾಡ್ಕೊಳ್ಳೋದೆ ಅಥವಾ ಸೂಯಿಸೈಡ್ ಮಾಡಿಕೊಂಡು ಅದನ್ನು ಒತ್ತಡ ತಡಿಲಾರದೆ ಈ ರೀತಿಯಾಗಿ ಮಾನಸಿಕ ತೊಂದರೆಗಳು ಒಳಗಾಗಿರೋರನ್ನ ನಾವು ನೋಡ್ತಿದ್ವಿ. ಯಾಕಂದರೆ ಅವ್ರು ಹೇಳ್ಕೊಳ್ಳೋದೇ ಇಲ್ಲ. ಹೌದು, ಮನೆಯಲ್ಲಿ ಪ್ರೆಷರ್ ತಟ್ಕೊಳ್ದಿರೋ ಮದುವೆ ಆಗಿರೋದು ಉಂಟು, ಇನ್ನೊಬ್ಬರ ಪಾರ್ಟ್ನರ್ ಲೈಫು ಇದಾಗುತ್ತೆ. ಕರೆಕ್ಟು. ಎಷ್ಟೋ ಜನಕ್ಕೆ ಈಗ ಬಂದು ಮದುವೆ ಆದ ತಕ್ಷಣವೇ ಬಂದು ಡೈವೋರ್ಸ್ ಆಗಿ ಆ ಹುಡುಗಿನೇ ಬಂದುಬಿಟ್ಟು, ಇಲ್ಲ ಅವನಿಗೆ ನಾನೆಲ್ಲ ಆಕರ್ಷಣೆ ಇಲ್ಲ, ಅವ್ರು ಫಸ್ಟ್ ಡೇನೇ ಹೇಳಿಬಿಟ್ರು ನನಗೆ ಆಕರ್ಷಣೆ ಇಲ್ಲ, ಸುಮ್ಮನೆ ಮನೆಯವರು ಒತ್ತಡಕ್ಕೋಸ್ಕರ ಮದುವೆ ಮಾಡೋದು, ಒಂದು ಹುಡುಗಿ ಜೀವನನೂ ಹಾಳಾಯಿತು. ಅದಕ್ಕೆ ಇವಾಗ ಏನು ಮಾಡ್ತಾರೆ, ಹುಡುಗರು ಮೊದಲೇ ಬಂದು ಈ ಥರ ಪ್ರಿಮ್ಯಾರಿಟಲ್ ಕೌನ್ಸಲಿ ಈ ಥರ ನಮ್ಮ ತಂದೆ ತಾಯಿಗೆ ಹೇಳಿದರೆ ಅರ್ಥ ಮಾಡ್ಕೊಳ್ತಾ ಇಲ್ಲ, ನನಗೆ ಆಕರ್ಷಣೆ ಇಲ್ಲ, ಸುಮ್ಮನೆ ಒಂದು ಹುಡುಗಿ ಜೀವನನ ನಾನು ಹಾಳು ಮಾಡ್ದಂಗೆ ಆಗತ್ತೆ, ಆದ್ದರಿಂದ ನಾನು ಹೇಗೆ ನನ್ನ ಪೇರೆಂಟ್ಸ್ಗೆ ಹೇಳಬೇಕು ಅಂತ ಗೊತ್ತಿಲ್ಲ. ಕಷ್ಟ ಪೇರೆಂಟ್ಸ್ಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ನನ್ನ ಮಗ ಯಾಕೆ ಈ ಥರ ಬೇರೆ ಥರ ಇದ್ದಾನೆ, ಯಾಕೆ ಈ ಥರ ಆಗೋಯ್ತಲ್ಲ, ಇದ್ರದ್ದು ನಮ್ಮಿಂದೇನಾದರೂ ತಪ್ಪಾಯ್ತಾ, ಈ ರೀತಿ ಎಲ್ಲ ತುಂಬ ಅವ್ರನ್ನೇ ಗಿಲ್ಟ್ ಇದು ಮಾಡ್ಕೊಳ್ಳೋ ಥರ ಆಗತ್ತೆ. ಬಟ್ ದೇ ಆರ್ ಮೇಡ್ ಲೈಕ್ ದಟ್. ಅದು ಅವರು ಆಗಿರೋ ರೀತಿ ಆ ಥರ, ಅವ್ರ ಜೀವನ ಬೆಳೆದಿರೋ ರೀತಿ ಆ ಥರ, ಅದನ್ನು ಯಾರೂ ಬದಲಾಯಿಸೋಕ್ಕಾಗಲ್ಲ. ನಾವು ಪೂರ್ತಿ ಅವರು ಆ ಥರ ನಿಜವಾದ ಹೋಮೋಸೆಕ್ಷುವಲ್ ಲೆಸ್ಬಿಯನ್ ಆದರೆ ನಾವು ಬದಲಾಯಿಸೋಕ್ಕಾಗಲ್ಲ, ಬದಲಾಯಿಸಲೂಬಾರ್ದು. ಅದು ನಾವು ಅದನ್ನ ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ ಗುರುತಿಸಿ ಮಾರ್ಗದರ್ಶನ ಕೊಟ್ಟು, ಈಗ ಅವ್ರಿಗೆ ಏನು ಇನ್ಫಾರ್ಮೇಷನ್ ಸಿಕ್ಕಿದೆ ಅವರೇ ಹೋಗ್ಬಿಟ್ಟು ಎಲ್ಲ ಇಂಟರ್ನೆಟ್ ಎಲ್ಲ ನಾವು ಅದನ್ನೇ ಹೇಳ್ತೀವಿ. ಪೇಷಂಟ್ ಬಂದುಬಿಟ್ಟು ನನಗೆ ಅವರೇ ಡಯಾಗ್ನೋಸ್ ಮಾಡ್ಕೊಂಡು ಬಂದುಬಿಡ್ತಾರೆ, ನನಗೆ ಈ ರೀತಿ ಆಗಿದೆ, ಸೊ ಅದರಿಂದ ಇದನ್ನು ಯಾವುದೋ ಒಂದು ಮೊನ್ನೆ ಹಾಗೇನೆ ಒಂದು ಅಬಾರ್ಷನ್, ನಾನು ಅಲ್ಲಿ ಇವರು ಯಾವುದೋ ಹೋಗಿ ಕೇಳಿದೆ, ನಾನು ಇಂಟರ್ನೆಟಲ್ಲಿ ನೋಡಿದೆ, ಆ ಟ್ಯಾಬ್ಲೆಟ್ ತೊಗೊಂಡೆ, ಸಿಕ್ಕಾಪಟ್ಟೆ ಹೆವಿ ಬ್ಲೀಡಿಂಗ್ ಆಗಿ ಬಂದರು ಅವರು. ಮತ್ತು ಇವಾಗ ಬಂದರೆ ಇವಾಗಲೂ ಇಂಟರ್ನೆಟ್ಟಲ್ಲೇ ಹೋಗ್ಬಿಟ್ಟು ನೀನೇ ಆ ಬ್ಲೀಡಿಂಗು ಕಂಟ್ರೋಲ್ ಮಾಡೋಕ್ಕೂ ಕೊಟ್ಟಿರ್ಬೇಕಲ್ಲ, ನೀನೇ ನೋಡ್ಕೊಂಬಿಡು ಅದನ್ನು ಅಂತ. ಈಗ ನಾವು ಯಾತಕ್ಕೆ ಬೇಕು, ನಾವು ಮೆಡಿಕಲ್ ಕಾಲೇಜಲ್ಲಿ 10 ವರ್ಷ ಕಳೆದಿದ್ದೀವಿ ಇದನ್ನು ಇಂಟರ್ಪ್ರಿಟೇಷನ್ಗೋಸ್ಕರನೇ. ಸೊ ಹಾಗೆಲ್ಲರೂ ಇಂಟರ್ನೆಟ್ ನೋಡ್ಕೊಂಡೇ ಎಲ್ಲರೂ ಡಾಕ್ಟರ್ಸ್ ಆಗೋದಾರೆ, ಡಾಕ್ಟರ್ಸ್ ಯಾಕೆ ಬೇಕು? ಅದರಿಂದ ಆ ಲಿಮಿಟೇಷನ್ಸ್ ತಿಳ್ಕೊಬೇಕು, ಅದರೊಳಗೆ ಎಷ್ಟರ ಮಟ್ಟಿಗೆ ನಾವು ಅದನ್ನು ಇಂಟರ್ನೆಟ್ ಮೇಲೆ ಡಿಪೆಂಡ್ ಆಗಬೇಕು, ನಾವು ದೇಹಕ್ಕೆ ರಿಸ್ಕ್ ತೊಗೊಳ್ಳೋ ಅಷ್ಟು ಲೆವೆಲ್ಗೆ ಹೋಗಬಾರ್ದು ಅನ್ನೋದು ಗೊತ್ತಾಗಬೇಕು ಅವ್ರಿಗೆ. ನೀವು ಹೇಳಿದ್ರಿ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡ್ಬೋದು, ತಜ್ಞರೆಲ್ಲ ಇರ್ತಾರೆ ಹೆಲ್ಪ್ ಮಾಡೋಕ್ಕೆ ಅಂತ. ಬಟ್ ಇದು ಸಿಟೀಸ್ಗೆ, ನನಗೆ ಗೊತ್ತಿರೋಂಗೆ ಸಿಟೀಸಿಗೆ ಮಾತ್ರ ಲಿಮಿಟೆಡ್. ನೀವೀಗ ಇದೇ ಪ್ರಾಬ್ಲಮ್ಸ್ ರೂರಲಲ್ಲೆಲ್ಲ ಇದ್ದಾಗ ಖಂಡಿತ ಅವ್ರು ಡಾಕ್ಟರ್ ಹತ್ರನೂ ಹೋಗಲ್ಲ, ಎಕ್ಸ್ಪೋಸು ಮಾಡ್ಕೊಳಕ್ಕೆ ಹೋಗಲ್ಲ. ಸೊ ಇಂಥವ್ರಿಗೆ ಹೇಗೆ ಎಜುಕೇಟ್ ಮಾಡೋದು ಡಾಕ್ಟರ್? ಅಲ್ಲ, ಈ ರೀತಿ ಇದೆ ಅನ್ನೋದು ಅವ್ರಿಗೆ ಗಮನಕ್ಕೆ ಬರೋವಂಗೆ ಈಗ ಎಲ್ಲ ರೀತಿ ಬೇರೆ ಇನ್ಫಾರ್ಮೇಷನ್ ಹೇಗೆ ತಲುಪತ್ತೋ ಅದನ್ನು ಇದು ಮಾಡಿ. ಬಟ್ ಇವಾಗೆಲ್ಲ ತಿಳ್ಕೊಂಡಿದ್ದಾರೆ, ಅವ್ರವ್ರದ್ದೇ ಕಮ್ಯುನಿಟಿ, ಅವ್ರನ್ನ ಗುರುತಿಸೋದು ಮಾಡೋದು, ಅವ್ರವ್ರ ಕಮ್ಯುನಿಟಿಗಳಲ್ಲಿ ಅವ್ರ ಗುಂಪುಗಳೆಲ್ಲ ಇರುತ್ತೆ. ಸೊ ಒಬ್ರಿಗೊಬ್ರಿಗೆ ಹೇಳ್ತಾರೆ ವೈದ್ಯರ ಹತ್ರ. ಇವಾಗ ಎಷ್ಟೋ ಕಾಲೇಜುಗಳಲ್ಲಿ ಮತ್ತು ಕೆಲವು ಸ್ಪೆಷಾಲಿಟಿ ಅದೇ ಡಿಪಾರ್ಟ್ಮೆಂಟಲ್ಲಿ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಇವಾಗ. ಅದರಿಂದ ಅದಕ್ಕೆ ಆಕ್ಸೆಸ್ ಅಂತ ನಾವು ಅದನ್ನೇ ಹೇಳೋದು,
ಅದಕ್ಕೆ ಅಪ್ರೋಚು ಅವ್ರಿಗೆ ಅದನ್ನು ತಲುಪೋಕ್ಕೆ ಅವಕಾಶ ಬೇಕು. ಅದು ಆ್ಯಕ್ಸೆಸ್ ಇವಾಗ ಅದಕ್ಕೆ ಸಿಕ್ಕಿದರೆ ಸರಿ. ನಾ ಹೇಳಿದ್ನಲ್ಲ, ಈಗ ಇಷ್ಟು 100 ಜನರಲ್ಲಿ ಈ ರೀತಿ ಅಥವಾ ಅವರು ಇರೋ ಅಂಥವರಲ್ಲಿ ಕೆಲವೊಂದು 10% ಮಾತ್ರ ಹೊರಗೆ ಬಂದು ಹೇಳ್ಕೊಂಡು ಈ ಥರ ಬೋಲ್ಡಾಗಿ ಇದು ಮಾಡ್ಬೋದು. ಎಷ್ಟೋ ಜನ ಮನಸ್ಸೊಳ್ಳೆ ಇಟ್ಟು ಕೊರಗಿ ಮಾನಸಿಕವಾಗಿ ತೊಂದರೆಗಳಿಗೆ ಅನುಭವಿಸ್ಕೊಂಡು ಸೂಯಿಸೈಡ್ ಮಾಡಿ ಇದೆಲ್ಲ ನಡೀತಾ ಇರುತ್ತೆ. ಅದನ್ನು ಯಾಕೆ ಅಂತಲೇ ಗೊತ್ತಾಗಲ್ಲ. ಯಾಕೆ ಪಾಪ ಅವರು ಸೂಯಿಸೈಡ್ ಮಾಡ್ಕೊಂಡು ಇಷ್ಟು ಚೆನ್ನಾಗಿದ್ದವರು ಇದ್ರದ್ದು ಏನು. ಎಷ್ಟೋ ಸಲ ಎಷ್ಟೋ ಹುಡುಗರು ಎಷ್ಟೋ ಜನ ಸೂಯಿಸೈಡ್ ಮಾಡ್ಕೊಂಡ್ರು, ಯಾಕೆ ಏನು ಗೊತ್ತಾಗಲ್ಲ. ಇವ್ರದ್ದು ಕೆಲಸ ಮಾಡ್ತಿದ್ರು, ಅವರು ಸೂಯಿಸೈಡ್ ಮಾಡ್ಕೊಂಡ್ರು. ಇದು ನಾನಾ ಕಾರಣಗಳಿರುತ್ತೆ. ಅದನ್ನು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ಕೂಡ ಅಷ್ಟು ಮಟ್ಟಿಗೆ ಒತ್ತಡ ಆ ಲೆವೆಲ್ ರೀಚ್ ಆಗಿರುತ್ತೆ ಪಾಪ ಅವ್ರಿಗೆ. ಅಷ್ಟು ಎಕ್ಸ್ಟ್ರೀಮ್ ಸ್ಟೆಪ್ ತೊಗೋಬೇಕಂದ್ರೆ ನಿಜವಾಗ್ಲೂ ಅವ್ರ ತೊಂದರೆಗೆ ಒಳಗಾಗಿರ್ಬೋದು ಅಂತ ಅನ್ಸುತ್ತೆ. ಆ ಥರ ಮತ್ತು ಇಷ್ಟೊಂದು ಇನ್ಫಾರ್ಮೇಷನ್ ಎಕ್ಸ್ಪ್ಲೋಷನ್ ಇರಬೇಕಾದ್ರೆ, ಇಷ್ಟೆಲ್ಲ ಇರಬೇಕಾದ್ರೆ ಡಾಕ್ಟರ್, ನಿಮ್ಮದು ಒನ್ ಪೀಸ್ ಆಫ್ ಅಡ್ವೈಸ್ ಕೊಡೋದಾದರೆ ಏನಂತ ಹೇಳ್ತಾರೆ? ಈಗ ಲೈಂಗಿಕತೆ ಅನ್ನೋದು ಇವಾಗ ನಾವು ಅದನ್ನು ಒಂದು ಮಾತನಾಡಲಾರದ ವಿಷಯ ಅಥವಾ ಅದನ್ನು ತಲುಪಲಾರದ ವಿಷಯ. ಅದನ್ನು ಯಾರು ನಮ್ಗೆ ಅದರಿಂದ ಏನೂ ನಮಗೆ ಸಿಗೋಕ್ಕೆ ಯಾರ ಹತ್ರ ಮಾತಾಡಬೇಕು, ಈ ಮುಜುಗರದ ಭಾವನೆ ಬಿಟ್ಟು ಹೊರಬಂದು ಲೈಂಗಿಕತೆಯೂ ಬಹಳ ಸಹಜವಾಗಿ ಪ್ರತಿ ವ್ಯಕ್ತಿಗೂ ಅದನ್ನು ಸಂಬಂಧಪಟ್ಟ ವಿಷಯ. ಯಾವುದೇ ತೊಂದರೆ ಅದಕ್ಕೆ ಅವ್ರ ದೇಹದ ಬೆಳವಣಿಗೆ ಆಗಿರ್ಬೋದು, ಅದರ ಬಗ್ಗೆ ಮಾಹಿತಿ ಇರ್ಬೋದು, ಮದುವೆ ವಿಷಯ ಅಥವಾ ಅವರಲ್ಲಿರೋ ಒಂದು ಲೈಂಗಿಕ ಸಮಸ್ಯೆಗಳು. ಎಷ್ಟೋ ಜನ ಲೈಂಗಿಕ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ, ಸರಿಯಾದ ರೀತಿ ಸಂಭೋಗ ಕ್ರಿಯೆ ಮಾಡೋಕ್ಕಾಗ್ತಾ ಇರೋದಿಲ್ಲ. ಮತ್ತು ನಾನಾ ಕಾಯಿಲೆಗಳಿಂದ ಕೂಡ ದೇಹಕ್ಕೆ ಬರೋ ಡಯಾಬಿಟೀಸು, ಬ್ಲಡ್ ಪ್ರೆಷರು ಅಥವಾ ಇತರೆ ಕಾಯಿಲೆಗಳಿಂದ ಕೂಡ ಕೆಲವು ಸಲ ಲೈಂಗಿಕತೆ ಮೇಲೆ ಪರಿಣಾಮ ಬೀರಿರುತ್ತೆ. ಇದು ಯಾವುದೇ ವಿಷಯ ಆದರೂ ಕೂಡ ನೀವು ಯಾವುದೇ ಕಾರಣಕ್ಕೆ, ಹೇಗೆ ನೆಗಡಿ, ಕೆಮ್ಮು, ಜ್ವರಕ್ಕೆ ಯಾವ ಮುಜುಗರ ಭಾವನೆ ಇಲ್ಲದೆ ವೈದ್ಯರ ಹತ್ರ ಹೋಗ್ತಿರಲ್ಲ, ವೈದ್ಯರ ಹತ್ರ ಬನ್ನಿ, ಸರಿಯಾದ ಮಾಹಿತಿ ಪಡ್ಕೊಳ್ಳಿ. ನೀವೇ ಇಂಟರ್ನೆಟ್ಟು ಎಲ್ಲ ಸೋಷಿಯಲ್ ಮೀಡಿಯಾ ಅಲ್ಲೆಲ್ಲ ಹೋಗ್ಬಿಟ್ಟು ನಿಮಗೆ ನೀವೇ ಅಂದ್ಕೊಂಡ್ಬಿಟ್ಟು ನೀವು ಅದರಿಂದ ಆಗೋವಂಥ ಭಯ, ಅವಮಾನ, ಕಿರುಕುಳಗಳು, ನೀವು ಭೇದ ಭಾವ ಇದು ಯಾವುದನ್ನು ಅನುಭವಿಸದೆ ಸರಿಯಾದ ಮಾಹಿತಿ ಪಡ್ಕೊಳ್ಳಿ. ಆವಾಗಲೇ ನಿಮಗೆ ಸೆಕ್ಷುವಲ್ ಜಸ್ಟಿಸ್, ನಾವೀಗೆಲ್ಲ ವರ್ಲ್ಡ್ ಸೆಕ್ಷುವಲ್ ಹೆಲ್ತ್ ಡೇ ಬಗ್ಗೆ ನಾವು ಏನು ಮಾತಾಡ್ತಿದ್ವಿ, ಸೆಕ್ಷುವಲ್ ಜಸ್ಟಿಸು, ಆರೋಗ್ಯಕರ ಲೈಂಗಿಕತೆ ಪ್ರತಿಯೊಬ್ಬರದ್ದು ಹಕ್ಕು, ಅವ್ರಿಗೆ ನ್ಯಾಯ ದೊರಕಬೇಕು. ಆಮೇಲೆ ಲೈಂಗಿಕತೆ, ಸಂತಾನೋತ್ಪತ್ತಿ ಹಕ್ಕುಗಳು ಮುಖ್ಯವಾಗತ್ತೆ. ಹದಿಹರೆಯದವರಲ್ಲಿ ಕೂಡ ಅದನ್ನು ಇದು ಸೆಕ್ಷುವಲ್ ಮೈನಾರಿಟಿ ಅಥವಾ ಅವ್ರದ್ದು ಏನಿರುತ್ತೆ ಜೆಂಡರ್ ಐಡೆಂಟಿಟಿ ಅದನ್ನು ಗುರುತಿಸ್ಕೊಳ್ಬೇಕು. ಮತ್ತು ಆ್ಯಕ್ಸೆಸ್ ಟು ಇನ್ಫಾರ್ಮೇಷನ್, ಪ್ರತಿಯೊಬ್ಬರಿಗೂ ಸರಿಯಾದ ವೈದ್ಯಕೀಯ ವೈಜ್ಞಾನಿಕ ಮಾಹಿತಿ ತಲುಪಬೇಕು, ಸಿಗಬೇಕು. ಆವಾಗಲೇ ಅವ್ರಿಗೆ ನಿಜವಾಗಿ ಅವರ ದೇಹದ ಬಗ್ಗೆ, ಅವ್ರ ಜೀವನದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳೋ ಒಂದು ಶಕ್ತಿ ಅವರಲ್ಲಿ ಉಂಟಾಗತ್ತೆ. ಅದು ಡಿಸಿಷನ್ ಮೇಕಿಂಗ್ ಅಂತ. ಸೊ ಇದು ನಿಜವಾದ ವರ್ಲ್ಡ್ ಸೆಕ್ಷುವಲ್ ಹೆಲ್ತ್ ಡೇಗೆ ಸರಿಯಾದ ಒಂದು ಮೆಸೇಜ್. ಇದ್ರ ಬಗ್ಗೆ ಏನು ನಾಚಿಕೆ ಪಡೋದು ಏನೂ ಇಲ್ಲ. ಓಪನ್ ಆಗಿ ಮಾತಾಡ್ತಾ ಇದ್ದಷ್ಟು ನಮಗೆ ಒಳ್ಳೆ ಮಾಹಿತಿ ಸಂಗ್ರಹಣೆ ಮಾಡ್ತಾ ಇರೋದು ಒಳ್ಳೆಯದು ಅಂತ ಹೇಳ್ತಾರೆ. ಖಂಡಿತ ನಮ್ಗೆ ಬೇಕಾಗಿರೋದು ಆರೋಗ್ಯಕರ ಲೈಂಗಿಕತೆ. ಲೈಂಗಿಕತೆಯ ದುರುಪಯೋಗ ಆಗದಂಗೆ ನಾವು ಸಮಾಜ ನಿರ್ಮಿಸಿದರೆ ಅದಕ್ಕಿಂತ ದೊಡ್ಡ ಒಂದು ಸಮಾಜಕ್ಕೆ ಕೊಡುಗೆ ಇನ್ನು ಬೇರೆ ಯಾವುದೂ ಇರೋದಿಲ್ಲ. ಅದರಿಂದ ನಂದು ಒಂದು ಭರವಸೆ ಚಾರಿಟಬಲ್ ಫೌಂಡೇಶನ್ ಅಂತ, ಅದರ ಫೌಂಡರ್ ಪ್ರೆಸಿಡೆಂಟ್, ಅದರದ್ದು ಘೋಷವಾಕ್ಯನೇ ಅದೇ, ರೀಚ್ ದಿ ಅನ್ರೀಚ್ಡ್, ಸ್ಪೀಕ್ ದಿ ಅನ್ಸ್ಪೋಕನ್. ನೀವು ಮಾತನಾಡಲಾರ್ದನ್ನು ಮಾತನಾಡಿ, ತಲುಪಲಾರ್ದವ್ರನ್ನ ತಲುಪಿ ಅಂತ. ಸೊ ಪ್ರತಿಯೊಬ್ಬರಿಗೂ ಇದನ್ನು ಮಾಹಿತಿ, ಆರೋಗ್ಯ ಸೇವೆ ಸಿಗಲೇಬೇಕು ಅನ್ನೋದು ನಮ್ಮ ಉದ್ದೇಶ. ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಡಾಕ್ಟರ್, ನಿಮ್ಮ ಜೊತೆ ಮಾತಾಡಿ. ಅಷ್ಟೇ ಇನ್ಫಾರ್ಮೇಷನ್ ಜನಕ್ಕೂ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್ ಡಾಕ್ಟರ್. ನಮಸ್ಕಾರ. ಸೊ ಕೇಳಿದ್ರಲ್ಲ ವೀಕ್ಷಕರೇ, ಸೆಕ್ಷುವಲ್ ರೈಟ್ಸ್ ಮತ್ತು ರಿಪ್ರೊಡಕ್ಟಿವ್ ರೈಟ್ಸ್ ಎಲ್ಲರಿಗೂ ಸಮಾನವಾಗಿರುತ್ತೆ. ಇದ್ರ ಬಗ್ಗೆ ನಿಮ್ಮ ಆಪ್ತರ ಹತ್ರ ಆಗಲಿ, ಮಕ್ಕಳ ಹತ್ರ ಆಗಲಿ ಹಂಚ್ಕೋಬೇಕು ಅಂತಂದರೆ, ಮುಜುಗರ ಅನಿಸಿದ್ರೆ ಈ ವಿಡಿಯೋವನ್ನು ತೋರಿಸಿ. ಎಜುಕೇಷನ್ ಇಂಪಾರ್ಟೆಂಟ್, ಯಾವ ಮಾಧ್ಯಮದ ಮೂಲಕ ಎಜುಕೇಟ್ ಆಗ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗೋದಿಲ್ಲ. ಹೀಗೆ ಹೇಳ್ತಾ ನನ್ನ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ನಮಸ್ಕಾರ.